ಡ್ರೋನ್ ನೋಡ್ರಿ, ಒಂದ್ಸರಿ GPS ಸೆಟ್ ಮಾಡಿಬಿಟ್ರೆ ನಿಮ್ಮ ಹೊಲದ ತುಂಬ ಎಲ್ಲ ತಾನೇ ರಾಸಾಯನಿಕ ಸ್ಪ್ರೇ ಮಾಡುತ್ತೆ. ನಿಮ್ಮ ಇದು ತೋಟದೆಲ್ಲ ವರ್ಟಿಕಲ್ ಫೋಟೋ ಫಾರ್ಮಿಂಗ್. ತೆಗೆದಿದ್ರಲ್ಲಿ ಅಪ್ಲೋಡ್ ಮಾಡಿದ್ರೆ ಎಲ್ಲ ರಾಜಸ್ಥಾನಲ್ಲಿರೋ ನಿಮ್ಮ ಪ್ರಾಡಕ್ಟ್ ಇಷ್ಟ ಆಯ್ತು ಅಂದರೆ ಇಷ್ಟು ರೇಟು ಅಂತ ಅಲ್ಲೇ ಹೇಳ್ತಾನೆ. ನಿಮ್ಗೆ ಓಕೆ ಆದರೆ ಮಾತ್ರ ನೀವು ಕೊಡ್ಬೋದು. ಇನ್ಸ್ಟೆಂಟ್ ಪೇಮೆಂಟ್ಸ್ ಎಲ್ಲ ಆಗ್ತವೆ. ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಪ್ಸ್ ಇದೆ. ಇದು ವರ್ಟಿಕಲ್ ಫಾರ್ಮಿಂಗ್ ಹೈಡ್ರೋಫೋನಿಕ್ ಅಂತ, ವಾಟರ್ ಪ್ಲಸ್ ನ್ಯೂಟ್ರಿಷನ್. ಇದು ಮೆಕ್ಕೆಜೋಳನ ತೆನೆ ಬಿಡಿಸೋ ಒಂದು ಮಷೀನು. 60 ರೂಪಾಯಿ, 60 ರೂಪೀಸ್ ಎರಡು ಕೊಡಿ. ಇದೊಂದು ಎರಡು ಕೊಡಿ. ಎಕ್ಸಾಂಪಲ್ ಸೂಪರ್ ಮಾರ್ಕೆಟ್ ಇದ್ರೆ ಡೈರೆಕ್ಟ್ ಆಗಿ ರೈತರು ಸೂಪರ್ ಮಾರ್ಕೆಟ್ಗೆ ಇಲ್ಲಿ ಮಾರ್ಬೋದು. ಕಿಸಾನ್ ಕನೆಕ್ಟ್ ಗ್ರಾಹಕನಿಗೆ ಡೈರೆಕ್ಟ್ ಆಗಿ ಮಾರ್ಬೋದು. ಈಗೆಲ್ಲ ಜಂಕ್ ಫುಡ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಇದು ನೋಡಿ ರೇಷ್ಮೆ ಕೊಡೋದು. ಇದು ಹೋಳಿಗೆ ಚೆನ್ನಾಗಿ ಅನ್ಸುತ್ತಂತೆ. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ನಾವು GKVK ಕ್ಯಾಂಪಸ್ನಲ್ಲಿದ್ದೀವಿ. ಇಲ್ಲಿ ಕೃಷಿ ಮೇಳ ನಡೀತಾ ಇದೆ. ಇವತ್ತು 2ನೇ ದಿನ. ಇದು ಆ್ಯಕ್ಚುಲಿ November 14 to 17 ನಡೀತಾ ಇದೆ. ನಾವು ಸ್ಯಾಟರ್ಡೆ ಫ್ರೀ ಇದ್ವಿ, ಸೊ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಲಾಸ್ಟ್ ಇಯರು ನಾನು ಅಟೆಂಡ್ ಮಾಡಿದ್ದೆ. ಸೊ ಈ ಸಲ ಹೆಂಗೆ ನಡೀತಾ ಇದೆ ಅಂತ ನೋಡೋಣ ಬನ್ನಿ. ಮಳೆ ಏನೂ ಇಲ್ಲ ಇವತ್ತು, ಬಟ್ ನಿನ್ನೆ ಮಳೆ ಇತ್ತು ಅಂತ ಹೇಳಿದರು. ಇವಾಗ ನಾವು ಎಂಟ್ರೆನ್ಸ್ನಲ್ಲಿದ್ದೀವಿ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂತಂದರೆ, ಪ್ರತಿಯೊಬ್ಬರು ಕೂಡ ಈ ವರ್ಷಕ್ಕೊಂದ್ಸರಿ ನಡೆಯುವಂಥ ಕೃಷಿ ಮೇಳಕ್ಕೆ ಚಿಕ್ಕ ಮಕ್ಕಳನ್ನ ಕರ್ಕೊಂಬನ್ನಿ. ಯಾಕಂದರೆ ಆ ಮಕ್ಕಳಿಗೆ ಈ ಕೃಷಿ ಬಗ್ಗೆ ನಾಲೆಜ್ ಇರಲ್ಲ. ಸೊ ಇಲ್ಲಿ ಒಂದು ಕ್ಯಾಂಪಸಲ್ಲಿ ನಿಮಗೆ ಎಲ್ಲ ತರಹದ ವೆರೈಟಿ ಪ್ಲ್ಯಾಂಟ್ಸ್ ನೋಡ್ಬೋದು, ಸೀಡ್ಸ್ ನೋಡ್ಬೋದು, ಆಮೇಲೆ ಇಂಪ್ರೂವ್ ಮಾಡಿರ್ತಕ್ಕಂಥ ಮಷಿನರಿಗಳು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಡ್ರೋನ್ ಇದೆ. ಸೊ ಹೆಂಗೆ ರಾಸಾಯನಿಕ ಸ್ಪ್ರೇ ಮಾಡ್ತಾರೆ, ಈ ಥರದ್ದು ಎಲ್ಲನೂ ನೋಡ್ಬೋದು. ಇಲ್ಲಿ ನೋಡಿ, ನಾನು ಸ್ಟೂಡೆಂಟ್ಸನ್ನು ಜಾಸ್ತಿ ಕರ್ಕೊಂಡ್ಬಂದಿದ್ರು ಇವತ್ತೆಲ್ಲರೂ. ಎಲ್ಲ ಕಾಲೇಜು ಮತ್ತು ಸ್ಕೂಲಿಂದ ಸ್ಟೂಡೆಂಟ್ಸ್ ಜಾಸ್ತಿ ಬಂದಿದ್ದರು. ಸೊ ಇದು ಒಂದು ತುಂಬ ಖುಷಿ ಪಡುವಂಥ ವಿಚಾರ. ಯಾಕಂದರೆ ಬೆಂಗಳೂರಲ್ಲಿ ಬರೀ ಎಜುಕೇಷನ್ ಅಂತ ಬರೀ ಕ್ಲಾಸು, ಟ್ಯೂಷನ್ನು ಈ ಥರ ಬಿಜಿ ಆಗಿರುವಂಥ ಮಕ್ಕಳು ಇಲ್ಲಿ ಕ್ಯಾಂಪಸ್ಸಿಗೆ ಈ ಥರ ಒಂದು ನೋಡೋಕ್ಕೆ ಅವಕಾಶ ಇರುತ್ತೆ. ಎಲ್ಲನೂ ರೈತರು ಯಾವ ರೀತಿ ಬೆಳೀತಾರೆ ಅನ್ನೋಂಥದ್ದು. ಯಾಕಂದರೆ ಇಲ್ಲಿ ಎಲ್ಲನೂ ಡೆಮೋ ಇಟ್ಟಿರ್ತಾರೆ, ಯಾವ ಥರ ನಾವು ಬೆಳಿಬೋದು ಅಂತ. ಸೊ ಹಾಗಾಗಿ ಆಮೇಲೆ ನನ್ನ ಸಜೆಷನ್ ಏನಂದರೆ, ಯಾರು ನೆಕ್ಸ್ಟ್ ಡೇ ಬರ್ಬೇಕು ಅಂದ್ಕೊಂಡಿದ್ರು ಸಂಡೇ, ಆದಷ್ಟು 9 o'clock ರೀಚ್ ಆಗೋಕೆ ಮಾಡಿ. ಯಾಕಂದರೆ ಅಲ್ಲಿ ನಿಮಗೆ 9 o'clock ನೀವು ಬಂದರೆ ನಿಮಗೆ ಹತ್ತಿರದಲ್ಲೇ ನಿಮಗೆ ಒಂದು ಪಾರ್ಕಿಂಗ್ ಜಾಗ ಸಿಗುತ್ತೆ. ಕಾರಲ್ಲಿ ಬಂದರೂ ಕೂಡ, ಬೈಕಲ್ಲಿ ಬಂದರೂ ಕೂಡ. ಆಮೇಲೆ ಮಕ್ಕಳು ಏನಾದ್ರು ಚಿಕ್ಕ ಮಕ್ಕಳು ಇದ್ದರೆ ಹತ್ತಿರದಲ್ಲಿ ನಿಮಗೆ ಪಾರ್ಕಿಂಗ್ ಸಿಕ್ಕರೆ ಈಸಿಯಾಗಿ ನೀವು ಬರೋಕ್ಕೆ ಹೋಗೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಕ್ಯಾಂಪಸ್ಸಲ್ಲಿ ನಿಮಗೆ ಯಾವುದು ಈ ನೆಟ್ವರ್ಕ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ವೈಫೈ ಬಿಟ್ಟಿದ್ದಾರೆ, ಬಟ್ ಅದು ಕೂಡ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಸೊ ನೀವು ಏನಾದ್ರು ಒಂದು ಪೇ ಮಾಡಬೇಕು ಅಂತಂದರೆ ಭಾಳ ಕಷ್ಟ ಇದೆ. ಸೊ ಹಾಗಾಗಿ ನೀವು ಏನಾದ್ರು ಸ್ವಲ್ಪ ಅಮೌಂಟನ್ನು ಕ್ಯಾರಿ ಮಾಡಿ, ಕ್ಯಾಶನ್ನು ಕ್ಯಾರಿ ಮಾಡಿ ಅಂತ ನನ್ನ ಒಂದು ಕೋರಿಕೆ. ಹಾಂ ಎಷ್ಟಿದು? 100 ರೂಪೀಸ್. ಎಷ್ಟು ಇರುತ್ತೆ ಇದರಲ್ಲಿ? ಅಲ್ಲ, ಎಷ್ಟಿರುತ್ತೆ ಪ್ಲ್ಯಾಂಟ್ಸ್ ಇದರಲ್ಲಿ? ಅದ್ರಲ್ಲಿ 5 ಪ್ಲಾಂಟ್ಸ್ ಇರುತ್ತೆ ಸರ್. 5 ಪ್ಲ್ಯಾಂಟ್ಸ್. ಇವಾಗ ಕಲರ್ ಯಾವ್ದು ಬರುತ್ತೆ ಇದರಲ್ಲಿ? ಕಲರ್ ಯಾವ್ದು ಬರುತ್ತೆ? ಡಬಲ್ ಕಲರ್ಸ್ ಇರುತ್ತೆ ಅದರಲ್ಲಿ. ಓಕೆ. ಈಗ ಪಿಂಕ್ ಮತ್ತು ಆರೆಂಜ್ ಆಗುತ್ತೆ. ಓಕೆ. ಇನ್ನು 5 ಕಲರ್ಸ್. ಸೊ ಇಲ್ಲಿ ನಾವು GKVK ಕ್ಯಾಂಪಸ್ನವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ತುಂಬ ಒಂದು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಎಲ್ಲ ಮಳೆ ಬಂದು ಕೆಸರಾಗಿ ಕಾಲಲ್ಲಿ ನಡ್ಕೊಂಡು ಹೋಗೋದು ಭಾರಿ ಕಷ್ಟ ಆಯಿತು, ಬಟ್ ಈ ಸರಿ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ತುಂಬಾ ಅದ್ಭುತವಾದ ಕೃಷಿ ಮೇಳ. 20 ರೂಪೀಸ್ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದು ಸೀಟ್ಸ್ ಜಾಸ್ತಿ ಇದೆ. ನಾನು ನೋಡಿದೆ, ನಾನು ಕೂಡ ಒಂದು 4-5 ಸೀಟ್ಸ್ ತಗೊಂಬಂದೆ. ಯಾಕಂದ್ರೆ ಇಲ್ಲಿ ನೀವು ಆಮೇಲೆ ಲೂಸ್ ಸೀಟ್ಸ್ ಕೊಡ್ತಾರೆ ಇವರು. ಸೀಟ್ಸ್ ಆಗಲಿ, ಪ್ಲಾಂಟ್ಸ್ ಆಗಲಿ, ಮಷಿನರೀಸ್ ಆಗಲಿ, ಸೊ ಎಲ್ಲಿ ಕೂಡ ನೋಡೋಕ್ಕಾಗಲ್ಲ. ಯಾಕಂದ್ರೆ ವರ್ಷಕ್ಕೊಂದ್ಸರಿ ನಡೀತಾರೋ ಕೃಷಿ ಮೇಳದಲ್ಲಿ ಮಾತ್ರ ಈ ಥರದನ್ನು ನಾವು ನೋಡೋಕ್ಕಾಗುತ್ತೆ. ಸೊ ಹಾಗಾಗಿ ಬನ್ನಿ. ಈ ನೋಡಿ, ಫ್ಲವರ್ಸ್ ಎಲ್ಲ ಎಷ್ಟು ಅಂದರೆ ಡಿಫ್ರೆಂಟ್ ಫ್ಲವರ್ಸ್ ಸೀಡ್ಸ್ ನೋಡ್ತೀರಾ. ಆಮೇಲೆ ಡೆಮೋಗಿಟ್ಟಿರತಕ್ಕಂಥ ಪ್ಲ್ಯಾಂಟ್ಸ್ ನೋಡ್ತೀರಾ. ಸೊ ಎಲ್ಲನೂ ಕೂಡ ರೀಸನೇಬಲ್ ರೇಟಲ್ಲಿ ನಿಮ್ಗೆ ಸಿಗ್ತಾ ಇದೆ. ಇದ್ರ ಜೊತೆಗೆ ನೀವು ಬರೀ ಪ್ಲ್ಯಾಂಟ್ಸು ಆಮೇಲೆ ಇದಲ್ಲ, ಇದ್ರ ಜೊತೆಗೆ ನಿಮಗೆ ಬಟ್ಟೆಗಳು ಇರುತ್ತೆ. ಆಮೇಲೆ ಮನೆಯಲ್ಲಿ ಇಡೋತಕ್ಕಂಥ ಡೆಕೋರೇಟಿವ್ ಐಟಮ್ಗಳು ಇರುತ್ತೆ. ಆಮೇಲೆ ಗ್ರಾಫ್ಟೆಡ್ ಪ್ಲ್ಯಾಂಟ್ಸು ನೋಡಿ, ನಾವು ಟೆರೆಸ್ ಗಾರ್ಡನ್ ಮಾಡೋರಿಗೆ ಗ್ರಾಫ್ಟೆಡ್ ಪ್ಲ್ಯಾಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಥರದ್ದು ಎಲ್ಲನೂ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಬನ್ನಿ, ಎಲ್ಲನೂ ನೋಡಿ, ಫಸ್ಟು ನೋಡಿಬಿಟ್ಟು ಆಮೇಲೆ ನಿಮಗೆ ಇಷ್ಟ ಆದರೆ ತೊಗೊಂಡು ಹೋಗ್ಬೋದು. ಆಮೇಲೆ ಕೆಲವೊಂದು ಪ್ಲ್ಯಾಂಟ್ಸ್ ಹತ್ರ ತುಂಬ ಕಡಿಮೆ ರೇಟಿಗೆ ನಾನು ನೋಡಿದೆ. ಯಾಕಂದರೆ ನಾವು ಹೊರಗಡೆ ಮಾಡೋರು ತೊಗೋಬೋದು. ಈಗ ನೀವು ತೋಟ ಮಾಡ್ತೀವಿ ಕೂಡ ಇಲ್ಲಿ ಸುಮಾರು ಕೊಡ್ತಾರೆ. ಸೊ ಇದೆಲ್ಲ ನೋಡಿ ಕಂಪ್ಲೀಟ್ಲಿ ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ಇದು.
ಸೊ ಇಲ್ಲಿ ಏನಂತಂದರೆ ಆಲ್ರೆಡಿ ಇರೋ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹಲಸಿನ ಹಣ್ಣು ಇರುತ್ತೆ, ಸೊ ಅದನ್ನು ಗ್ರಾಫ್ಟೆಡ್ ಮಾಡಿ ಅವರು ತುಂಬ ಒಂದು ಇಂಪ್ರೂವ್ ಮಾಡಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳೆಲ್ಲ ಇಲ್ಲಿದೆ. ಆಮೇಲೆ ನೀವು ಬೇರೆ ದೇಶಗಳಲ್ಲಿ ಬೆಳೀತಕ್ಕಂಥ ಪ್ಲ್ಯಾಂಟ್ಸ್ಗಳು ಇಲ್ಲಿ ಸಿಗುತ್ತೆ. ಸೊ ನಾನು ಕೂಡ ಒಂದು ಥೈಲ್ಯಾಂಡ್ ಮ್ಯಾಂಗೋ ಎಲ್ಲ ಹುಡುಕ್ತಾ ಇದ್ದೆ. ಸೊ ಅಲ್ಲೆಲ್ಲ ಕಡೆ ನೋಡಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು, ನಾನು ಹಾಗಾಗಿ ಅದನ್ನೇನು ಬೈ ಮಾಡಿಲ್ಲ. ಬಟ್ ನಿಮಗೆ ನೋಡೋಕ್ಕಾದ್ರೂ ಸಿಗುತ್ತಲ್ವ ಅಟ್ಲೀಸ್ಟು, ಸೊ ಅದು ನೋಡ್ಬೋದು. ಆಮೇಲೆ ಇಲ್ಲಿ ಒಂದೇ ಥರ ಇರಲ್ಲ ನೋಡಿ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ನೋಡಿ ಎಷ್ಟು ಚೆನ್ನಾಗಿ ಅವರು ಒಂದು ಪಾಟಲ್ಲೇ ನಮಗೆ ವೆಜಿಟೇಬಲ್ಸನ್ನು ಬೆಳೆದಿದ್ದಾರೆ ನೋಡಿ. ಬೀನ್ಸ್ ನೋಡಿ ಎಷ್ಟು ಹೆಲ್ದಿ ಪ್ಲ್ಯಾಂಟ್ಸ್ ಇದೆ. ಸೊ ಈ ಥರದನ್ನೆಲ್ಲ ನೀವು ಡೆಮೋ ನೋಡಿದಾಗ ನಿಮಗೂ ಒಂದು ಐಡಿಯಾ ಬರುತ್ತೆ, ಯಾವ ಥರ ನಾವು ಕೂಡ ಟೆರೆಸ್ ಗಾರ್ಡನ್ ಮಾಡ್ಬೋದು, ನಾವು ಯಾವ ರೀತಿ ನಮ್ಮ ಮನೆಯಲ್ಲಿ ನಾವು ಬೆಳೆಯೋಕ್ಕಾಗತ್ತೆ, ಕೈ ತೋಟದಲ್ಲಿ ಬೆಳೆಯೋಕ್ಕಾಗತ್ತೆ, ಈ ಥರದೊಂದು ಐಡಿಯಾ ಬರುತ್ತೆ. ತುಂಬ ಕ್ಯೂಟ್ ಆಗಿರೋ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿದ್ದಾರೆ. ಬಟ್ ಇಲ್ಲಿ ದಾಸವಾಳ ತುಂಬ ಇವೆಲ್ಲ ಇಂಡೋರ್ ಪ್ಲಾಂಟ್ಸ್. ಇದು ಸಖತ್ತಾಗಿ ಕಲರ್ಫುಲ್ ಇತ್ತು. ನಮಗೆ ಹೊರಗಡೆ ನಾವು ಬೈ ಮಾಡಕ್ಕೆ ಹೋದರೆ ಇದು ಒಂದು 100 ಇದ್ದರೆ ಇಲ್ಲಿ ನಮಗೆ ಒಂದು 50 ರೂಪಾಯಿಗೆ ಸಿಗುತ್ತೆ. ಸೊ ಆ ಡಿಫ್ರೆನ್ಸ್ ಇದೇ ಇರುತ್ತೆ. ಆಮೇಲೆ ಇಲ್ಲೂ ಕೂಡ ನಿಮಗೆ ಒಂದು 4 ರಿಂದ 5 ನೀವು ಬೈ ಮಾಡಿದ್ರೆ ಅವ್ರು ಇನ್ನೂ ಕಡಿಮೆ ರೇಟ್ ಮಾಡ್ತಾರೆ. ನಾನು ಆ ಥರ ಬಾರ್ಗೇನ್ ಮಾಡಿ ಒಂದು ಸ್ವಲ್ಪ ಪ್ಲ್ಯಾಂಟ್ಸನ್ನು ತೊಗೊಂಡೆ ಇಲ್ಲಿ. ಇಂಡೋರ್ ಪ್ಲ್ಯಾಂಟ್ಸ್ ಇದೆ ನೋಡಿ, ಎಷ್ಟು ವೆರೈಟಿ ಫ್ಲವರ್ಸ್ ಇದೆ ಇದರಲ್ಲಿ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಈಗ ನೋಡಿ ಇಲ್ಲಿ ಎಳನೀರು ಸ್ಟಾಲ್ ಇದು, ಶಿವ ನರ್ಸರಿ ಗಾರ್ಡನ್ ಅಂತ. ಸೊ ಇಲ್ಲಿ ಏನಂದರೆ ಹಾಕಿದ 1 ವರ್ಷದಲ್ಲೇ ನಮಗೆ ಎಳನೀರು ಕೊಡುವಂಥ ತೆಂಗಿನ ಗಿಡಗಳನ್ನೆಲ್ಲ ಇವರು ಸೇಲ್ ಮಾಡ್ತಾಯಿದ್ದಾರೆ. ಹಳದಿ ಕೋಕೋನಟ್ 200 ರೂಪೀಸ್ ಒಂದು ಪ್ಲ್ಯಾಂಟ್ಸ್ಗೆ. ಸೊ ಇವ್ರು ನೋಡಿ ಒಂದು ಡಿಸೀಸ್ ಕಂಟ್ರೋಲ್ ಮಾಡೋಕ್ಕೆ ಒಂದು ಕಾಂಪೋಸ್ಟ್ ರೆಡಿ ಮಾಡಿದ್ದಾರೆ. ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಇದು ಪೆಸಿಲಿಯನ್ ನೆಮೆಟೋಡ್ಸ್ಗೆ ರೂಟಲ್ಲಿ ಗಂಟು ಆಗ್ತದೆ. ಲಿಕ್ವಿಡ್ ಆದರೆ 250, ಪೌಡರ್ ಆದರೆ 150. ಅಂದರೆ ಹಾಕ್ಬೇಕಂದ್ರೆ ಈಗ ನಾವು ಟೆರೆಸ್ ಮೇಲೆ ಪ್ಲ್ಯಾಂಟ್ಸ್ ಎಲ್ಲ ಬೆಳಿತೀವಿ, ಅಂದರೆ ವೆಜಿಟೇಬಲ್. ಸೊ ಯಾವ ಥರ ನಾವು ಅದನ್ನು ಎಷ್ಟೆಷ್ಟು ಹಾಕ್ಬೇಕು ಅಂದರೆ ರೂಟಲ್ಲಿ ಈ ಥರ ಇದೆಯಾ? ಆ ಥರ ಇಲ್ಲ, ಬಟ್ ನಾನು ಅದೇ ಟ್ರೈಕೋಡರ್ಮ ಹಾಕಿ ಹಿಂದೆ ಪೌಡರ್ ಇರುತ್ತೆ, ಮೇಲೆಲ್ಲ ಪೌಡರ್ ನೀರೆಲ್ಲ ವೈಟ್ ಇದಂದರೆ FIM ಜೊತೆ ಮಿಕ್ಸ್ ಮಾಡಿ ಹಾಕೋದು ಫಾರ್ಮ್ಯಾಟ್ ಮೇಲೆ. ಹಸು ಗೊಬ್ಬರ ಅದು 1 kgನ 100 kgಗೆ ಮಿಕ್ಸ್ ಮಾಡಿ ಹಾಕೋದು. ಲಿಕ್ವಿಡ್ ಆದರೆ 1 ಲೀಟರ್ 100 ಲೀಟರ್ ಮಿಕ್ಸ್. ನೀವು ಮನೇಲಂದರೆ ಯೂಸ್ ಮಾಡ್ಬೋದು, 8 ಮಂತ್ಸ್ವರೆಗೂ ಇರುತ್ತೆ. ಸ್ವಲ್ಪ ತೊಗೊಂಡು ನೀರಲ್ಲಿ ಡೈಲ್ಯೂಟ್ ಮಾಡ್ಕೊಂಡು 5 ಲೀಟರ್ ಇದರಲ್ಲಿ 2 ಕ್ಯಾಪ್ 5 ಲೀಟರ್ ಹಾಕೊಂಡು ಇದೇನಿದೆ ಮೆಡಿಸಿನ್ ಟ್ರೈಕೋಡರ್ಮ ಸೇಮ್ ಇದೆ ಥರ. ಅಂದರೆ ಈಗ ಮನೇಲೆಲ್ಲ ಇರ್ತಾರಲ್ಲ, ಜಾಸ್ತಿ ತೊಗೊಂಡ್ರೆ ವೇಸ್ಟ್ ಆಗುತ್ತೆ. ಇದು 1 ಕ್ಯಾಪ್ಸೂಲ್ ಈ ಥರ ಒಂದು ಪಾಟ್ಗೆ ಹಾಕ್ಬಿಟ್ರೆ 20 lakhs ಕೋರ್ಸ್ ಇರುತ್ತೆ ಅಂತ 1 ಗ್ರಾಮ್. ಸೊ ಅದು ಡಿಸೀಸ್ ಕಂಟ್ರೋಲ್ ಮಾಡುತ್ತೆ ಮತ್ತು ಪ್ಲಸ್ ಮತ್ತು ಡಿಸೀಸನ್ನು ಕಂಟ್ರೋಲ್ ಮಾಡುತ್ತೆ. ಪ್ಲಾಂಟ್ ಗ್ರೋತ್ ಇದು ಎಷ್ಟಾಗುತ್ತೆ ಇದು 20 ಇದೆ ನಂಬರ್, 100 ರೂಪೀಸ್ ಆಗುತ್ತೆ. ಸೊ ಪ್ರತಿಯೊಂದನ್ನು ಕೂಡ ಇಲ್ಲಿ ನಮಗೆ ಡೆಮೋ ಕೊಡ್ತಾರೆ. ಯಾಕಂದರೆ ಇಲ್ಲಿ ಅಗ್ರಿ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಅವರು ಕೂಡ ಕೆಲವೊಂದು ಪ್ಲ್ಯಾಂಟ್ಸನ್ನು ತೊಗೊಂಡ್ಬಂದಿರ್ತಾರೆ. ಇಂಪ್ರೂವ್ ಮಾಡಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳು, ಸೀಡ್ಸ್ಗಳು ಅವ್ರನ್ನ ನಾವು ಡೆಮೋ ಇಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಅವ್ರಿಗೆ ಕ್ವಶನ್ ಮಾಡ್ಬೋದು, ಆಮೇಲೆ ಕ್ವಶನ್ ಮಾಡಿ ತಿಳ್ಕೊಬೋದು ಯಾರು ಏನಕ್ಕೆ ರೆಡಿ ಮಾಡಿದ್ದಾರೆ, ಯಾವ ಡಿಸೀಸ್ಗೆ ಇದನ್ನು ರೆಡಿ ಮಾಡಿದ್ದಾರೆ, ಗ್ರಾಫ್ಟೆಡ್ ಅಲ್ಲ ಇದು, ಚಿಕ್ಕು ಇಲ್ಲ. ಈ ಥರದ ನಮಗೆ ನಾಲೆಜ್ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ವೆರೈಟಿ ಫ್ಲವರ್ಸ್ ಇದೆ ನೋಡಿ. ಇಂಡೋರ್ ಇದೆಲ್ಲ ಏನಂದರೆ 50 ರೂಪಾಯಿಗೆ ಒಂದಿದು. ಲೆಮನ್ ತುಂಬ ಒಂದು ಆಲ್ರೆಡಿ ಕಾಯಿಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಇವೆಲ್ಲ ಗ್ರಾಫ್ಟೆಡ್, ಇದು ತುಂಬ ಇಂಪ್ರೂವ್ ಮಾಡಿರ್ತಕ್ಕಂಥ ಪ್ಲ್ಯಾಂಟ್ಸ್ ಇದೆಲ್ಲ. ಚಿನ್ನಬಾದ ಪ್ಲ್ಯಾಂಟ್ಸ್ ದೊಡ್ಡದಿದೆ, ಆಲ್ಮೋಸ್ಟ್ ಒಂದು 6. ಸೊ ಯಾರಾದರೂ ಈಗ ಟೆರೆಸ್ ಗಾರ್ಡನ್ ನಾವು ಮಾಡ್ತಾ ಇದೀವಿ, ಬಟ್ ಯಾರಾದರೂ ಮನೆ ಮುಂದೆ ಏನಾದರೂ ನಿಮಗೆ ಪ್ಲೇಸ್ ಇದ್ದರೆ ಈ ಥರದ ಗಿಡಗಳನ್ನು ಜಾಸ್ತಿ ಇಟ್ಕೋಬೋದು. ಬೆಂಗಳೂರು ನರ್ಸರಿ. ಲವಂಗ ಎಕ್ಸ್ಪ್ಲೇನ್ ಮಾಡಕ್ಕಂತಾರೆ ಅಷ್ಟು 3 ದಿನನೂ ಆಗಲ್ಲ ಅಂತ.
ಇವ್ರ ಹತ್ರ ನೋಡಿ ನಮಗೆ ಲೂಸ್ ಸೀಟ್ ಸಿಗುತ್ತೆ. ಎಸ್ಪೆಷಲಿ ಇದು ಏನಂದರೆ ದಂಟು ಮತ್ತು ಪುಂಡೆ ಪಲ್ಯಲ್ಲಿ 2 ಥರ ವೆರೈಟಿ ಇವ್ರ ಹತ್ರ ಇತ್ತು, ಒಂದು ರೆಡ್ ಒಂದು ಗ್ರೀನು. ಸೊ ಈ ಥರದ್ದು ನೀವು ಬೈ ಮಾಡ್ಬೋದು ಟೆರೆಸ್ ಗಾರ್ಡನ್ ಮಾಡೋರು. ಸೊ ನಾನೊಂದು 4 ಸೀಟ್ಸ್ ತೊಗೊಂಡೆ ಇದರಲ್ಲಿ. ಮೂಲಂಗಿ ಸೀಡ್ಸ್ ಇತ್ತು. ಇಲ್ಲಾಂದ್ರೆ ನೀನು ಏನು ಹೇಳಿದ್ರು ಯಾವುದಂತೂ ಗೊತ್ತಾಗಲ್ಲ. ಗೊತ್ತಾಯ್ತು ನನಗೆ. ತುಂಬ ಒಂದು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಈ ಸಲದ ಇದೇನೆಂದರೆ ಹವಾಮಾನ ಚತುರ ಡಿಜಿಟಲ್ ಕೃಷಿ ಅಂತ ಅವರು ಟೈಟಲ್ ಕೊಟ್ಟಿರ್ತಾರೆ. ಸೊ ನೋಡಿ, ಈ ಥರ ನಾವು ಭತ್ತ ಹೇಗೆ ಬೆಳಿತೀವಿ ಈ ಥರದ್ದೆಲ್ಲ ಡೆಮೋ ಇರುತ್ತೆ ಇಲ್ಲಿ. ಸೊ ಇದೆಲ್ಲ ನಮಗೆ ನೋಡೋಕೆ ಎಲ್ಲಿ ಸಿಗುತ್ತೆ ಹೇಳಿ? ನಾವು ಯಾವುದೋ ಒಂದು ತೋಟಕ್ಕೆ ಹೋಗಬೇಕಾಗುತ್ತೆ, ಅಲ್ಲೆಲ್ಲ ನಿಮಗೆ ಅಷ್ಟು ನೋಡೋಕ್ಕಾಗಲ್ಲ. ಬಟ್ ಇಲ್ಲಿ ಚಿಕ್ಕ ಚಿಕ್ಕ ಇದರಲ್ಲಿ ಮಾಡಿರ್ತಾರೆ ಸ್ಟಾಲಲ್ಲಿ. ತುಂಬ ಒಂದು ಎಲ್ಲ ಹೊಸ ತಳಿಗಳೇ ನಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ನೋಡಿ ಇವರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇದು. ಕೇಳ್ರಿ ಇನ್ನೊಂದು ಆಯ್ತು ಸ್ವಲ್ಪ ಅಲ್ಲ ಆಯ್ತು ಕೇಳ ಡೀಟೇಲ್ಸ್ ಫೋರ್ಕಾಸ್ಟ್ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಗೆ ಎಲ್ಲದಕ್ಕೂ ಒಂದೊಂದು ಆ್ಯಪ್ ಇದೆ. ಆ್ಯಪ್ಗಳನ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಯಾವ ಟೈಮಿಗೆ, ಫಾರ್ ಎಕ್ಸಾಂಪಲ್ ಏನಾದರೂ ಬೆಳೆ ಹಾನಿ ಆದರೆ ನಾವು ಎಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು, ಆಮೇಲೆ ನಾವು ಎಲ್ಲಿ ವ್ಯಾಪಾರ ಮಾಡ್ಬೋದು, ನಮ್ಮ ಬಂದಿರತಕ್ಕಂಥ ತರಕಾರಿಗಳನ್ನ ಎಲ್ಲಿ ಸೇಲ್ ಮಾಡ್ಬೋದು ಅಂತ ಅದು ಕಂಪ್ಲೀಟಾಗಿ ಹೇಳ್ತಾರೆ ನೋಡಿ. ಇದರಲ್ಲಿ ಮಾರ್ಕೆಟಿಂಗ್ ಅಂದರೆ ಯಾವ್ಯಾವ ಮಾರ್ಕೆಟಲ್ಲಿ ಎಷ್ಟು ಟೊಮೆಟೊ ಮಾರ್ಕೆಟ್ ಅಂದರೆ ಇವತ್ತು ಎಷ್ಟು ಟೊಮೆಟೊ ಬಂದಿದೆ, ಏನು ರೇಟ್ ಹೋಗಿದೆ, ಬೇರೆ ಬೇರೆ ಆಲ್ ಓವರ್ ಇಂಡಿಯಾ ಎಲ್ಲ ಮಾರ್ಕೆಟ್ಸಲ್ಲಿ ಬೇರೆ ಬೇರೆ ಬೆಳಗ್ಗೆ ಇವೆಲ್ಲನೂ ಇಷ್ಟು ಕಂಪ್ಲೀಟು. ಇದರಲ್ಲಿ ಎರಡಿದೆ. ಒಂದು ಬೆಲೆ ರಿಲೇಟೆಡ್, ಇನ್ನೊಂದು ಬಂದುಬಿಟ್ಟು ನೀವೇನೋ ಇನ್ಪುಟ್ಸ್ ತಗೋಬೇಕು, ಯೂರಿಯಾ ತಗೋಬೇಕು ಅಂತ ಇರ್ತೀರ, ಪಕ್ಕದಲ್ಲಿ ಅಂಗಡಿಯಲ್ಲಿ ತೊಗೊಳಬೇಕು, ಇಲ್ಲಿ ಆನ್ಲೈನಲ್ಲೇ ಆರ್ಡರ್ ಮಾಡ್ಬೋದು, ನಿಮ್ಮ ಅಂಗಡಿಗೆ ಬರುತ್ತೆ. ಪ್ಲಸ್ ನೀವು ಮಾರೋದು ಎಲ್ಲಿ ಮಾಡ್ತೀರ ನಿಮ್ಮ ಬೆಳೆನ ಬಂದಿರೋ ಫಸಲುಗಳು APMC ಮಾಡ್ತೀರ. ಯಾಕೆ ಆನ್ಲೈನಲ್ಲಿ ಡೈರೆಕ್ಟಾಗಿ ಗ್ರಾಹಕರಿಗೆ ಮಾಡ್ಬೋದಲ್ವ? ಸೊ ನಿಮ್ಮ ತಿಂಗಳು ಕಾಟ ತಗೋಗುತ್ತೆ. ಈಗ ನಿಂಜಾ ಕಾಟ್ ಅಂತ ಇದೆ ಎಕ್ಸಾಂಪಲ್. ಸೂಪರ್ ಮಾರ್ಕೆಟ್ ಇದ್ದರೆ ಡೈರೆಕ್ಟಾಗಿ ರೈತರು ಸೂಪರ್ ಮಾರ್ಕೆಟ್ಗೆ ಇಲ್ಲಿ ಮಾರ್ಬೋದು. ಈ ಕಿಸಾನ್ ಕನೆಕ್ಟ್ ಗ್ರಾಹಕನಿಗೆ ಡೈರೆಕ್ಟಾಗಿ ಮಾರ್ಬೋದು. ಮತ್ತು ಈ ನ್ಯಾಮು ಡೈರೆಕ್ಟಾಗಿ ಗ್ರಾಹಕರಿಗೆ ಹೌದು ಸರ್, ಎಲ್ಲ ಅಪ್ಲಿಕೇಶನ್. ಮತ್ತು ಇದಿದೆ ಡಿಹಾತು ಇನ್ಪುಟ್ಸು ತಗೋಬೋದು. ನಿಮಗೆ ಬೆಳೆಗೆ ಏನಾದ್ರು ರೋಗ ಇದೆ ಅಂದರೆ ಇಲ್ಲೇ ಡಾಕ್ಟರ್ಸ್ ಇರ್ತಾರೆ, ಅವರೇ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಇಂಥದ್ದು ಮಾಡಿ ಅಂತ. ಜೊತೆಗೆ ದುಡ್ಡೊಂದು ಲೋನ್ಗಳೇನೇನಿದೆ, ಏನೇನು ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಎಲ್ಲ ಇದರಲ್ಲೇ ಸಿಗುತ್ತೆ. ನೀವು ಮಾರಬೇಕಂದ್ರೂ ಇಲ್ಲೇ ಇರ್ತಾರೆ ಬೈಯರ್ಸು. ರೆಮ್ಸು ಇನಾಮಿದೆ. ನಿಮ್ಮ ತೋಟದಲ್ಲೇ ಫೋಟೋ ತೆಗೆದಿದ್ದಾರಲ್ಲ ಅಪ್ಲೋಡ್ ಮಾಡಿದ್ರೆ ಎಲ್ಲ ರಾಜಸ್ಥಾನಲ್ಲಿರೋ ನಿಮ್ಮ ಪ್ರಾಡಕ್ಟ್ ಇಷ್ಟ ಆಯ್ತು ಅಂದರೆ ಇಷ್ಟು ರೇಟು ಅಂತ ಅಲ್ಲೇ ಹೇಳ್ತಾನೆ. ನಿಮ್ಗೆ ಓಕೆ ಆದರೆ ಮಾತ್ರ ನೀವು ಕೊಡ್ಬೋದು. ಇನ್ಸ್ಟೆಂಟ್ ಪೇಮೆಂಟ್ಸ್ ಎಲ್ಲ ಆಗ್ತವೆ. ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಪ್ಸ್ ಇದೆ. ಎಲ್ಲ ಪ್ಲೇಸ್ಟೋರಲ್ಲಿ ಸಿಗ್ತವೆ. ಲಿಸ್ಟಿಂಗ್ ಸರ್ ಇದರಲ್ಲಿ ಮಾಹಿತಿ ಇದೆ. ಫೋಟೋ ಎತ್ಕೊಂಡು ಸ್ಕ್ಯಾನ್ ಮಾಡಿ. ಇದ್ರ ಜೊತೆಗೆ ನಿಮ್ಮ ಹತ್ರ ದುಡ್ಡಿದೆ ಅಲ್ಲ, ದುಡ್ಡು ನಿಮಗೋಸ್ಕರ ದುಡಿಯಂಗೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು. ಒಂದು ದುಡ್ಡಿದ್ರೆ ಈಗ ಮನೆ ಕಟ್ಟಬೇಕಂದ್ರೆ ನಾನು ಏನೇನೆಲ್ಲ ಯೋಚನೆ ಮಾಡಿ ಕಟ್ಟಬೇಕು ಪ್ರತಿಯೊಂದು ಮಾಹಿತಿನೂ ಇದ್ರಲ್ಲಿ ಕೊಟ್ಟಿದ್ದೀನಿ. ಒಂದು ಕಾರ್ ತೊಗೋಬೇಕು, ಸುಮ್ಮನೆ ಕಾರ್ ತಗೊಂಡ್ರಲ್ಲ. ಮತ್ತು ಈ ನ್ಯಾಮು ಡೈರೆಕ್ಟಾಗಿ ಗ್ರಾಹಕರಿಗೆ ಹೌದು ಸರ್, ಎಲ್ಲ ಅಪ್ಲಿಕೇಶನ್. ಮತ್ತು ಇದಿದೆ ಡಿಹಾತು ಇನ್ಪುಟ್ಸು ತಗೋಬೋದು. ನಿಮಗೆ ಬೆಳೆಗೆ ಏನಾದ್ರು ರೋಗ ಇದೆ ಅಂದರೆ ಇಲ್ಲೇ ಡಾಕ್ಟರ್ಸ್ ಇರ್ತಾರೆ, ಅವರೇ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಇಂಥದ್ದು ಮಾಡಿ ಅಂತ. ಜೊತೆಗೆ ದುಡ್ಡೊಂದು ಲೋನ್ಗಳೇನೇನಿದೆ, ಏನೇನು ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಎಲ್ಲ ಇದರಲ್ಲೇ ಸಿಗುತ್ತೆ. ನೀವು ಮಾರಬೇಕಂದ್ರೂ ಇಲ್ಲೇ ಇರ್ತಾರೆ ಬೈಯರ್ಸು. ರೆಮ್ಸು ಇನಾಮಿದೆ. ನಿಮ್ಮ ತೋಟದಲ್ಲೇ ಫೋಟೋ ತೆಗೆದಿದ್ದಾರಲ್ಲ ಅಪ್ಲೋಡ್ ಮಾಡಿದ್ರೆ ಎಲ್ಲ ರಾಜಸ್ಥಾನಲ್ಲಿರೋ ನಿಮ್ಮ ಪ್ರಾಡಕ್ಟ್ ಇಷ್ಟ ಆಯ್ತು ಅಂದರೆ ಇಷ್ಟು ರೇಟು ಅಂತ ಅಲ್ಲೇ ಹೇಳ್ತಾನೆ. ನಿಮ್ಗೆ ಓಕೆ ಆದರೆ ಮಾತ್ರ ನೀವು ಕೊಡ್ಬೋದು. ಇನ್ಸ್ಟೆಂಟ್ ಪೇಮೆಂಟ್ಸ್ ಎಲ್ಲ ಆಗ್ತವೆ. ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಪ್ಸ್ ಇದೆ. ಎಲ್ಲ ಪ್ಲೇಸ್ಟೋರಲ್ಲಿ ಸಿಗ್ತವೆ. ಲಿಸ್ಟಿಂಗ್ ಸರ್ ಇದರಲ್ಲಿ ಮಾಹಿತಿ ಇದೆ. ಫೋಟೋ ಎತ್ಕೊಂಡು ಸ್ಕ್ಯಾನ್ ಮಾಡಿ. ಇದ್ರ ಜೊತೆಗೆ ನಿಮ್ಮ ಹತ್ರ ದುಡ್ಡಿದೆ ಅಲ್ಲ,
ಸಪ್ಲೈ ಮಾಡ್ತೀರಲ್ಲ ಸ್ಕ್ಯಾನ್ ಆಯಿತು. ಸ್ಕ್ಯಾನ್ ಆದ ತಕ್ಷಣ ಇಲ್ಲೊಂದು ಲಿಂಕ್ ಥರ ಬರುತ್ತೆ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಥರ ಗೊಬ್ಬರ ತಗೋಬೋದು, ಎರೆಹುಳ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಯಾವ್ದು ತಗೋಬೋದು. ಸೊ 1 kg ಗೊಬ್ಬರ ತೊಗೊಂಡು 10 ಲೀಟ್ರ್ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ದಿನಕ್ಕೆ ಒಂದ್ಸತಿ ಅಲ್ಲಾಡಿಸ್ತಾರೆ. ಸರಿ ಓಕೆ. ಕಾನ್ಸೆಪ್ಟ್ ಏನಂದರೆ ಇದರಲ್ಲಿ ಬೆಸ್ಟ್ ಮೈಕ್ರೋ ಆರ್ಗನಿಸಮ್ಸ್ ಇರುತ್ತೆ. ಸೊ ಇದರ ಏರಿಯೇಷನ್ ಕೊಟ್ಟಾಗ ಮಲ್ಟಿಪ್ಲೈ ಆಗಿ ಶುರು ಆಗುತ್ತೆ. ಓಕೆ. ಸೊ ನೀವು ಬರೀ ಗೊಬ್ಬರ ಅಪ್ಲೈ ಮಾಡೋರು ಏನಿಲ್ಲ, ಬರೀ ಬುಡಕ್ಕೆ ಮಾತ್ರ ಸಿಗುತ್ತೆ ಇದು ಪೋಷಕಾಂಶಗಳು. ಬುಡದಿಂದ ತಗೋಬೇಕು ಗಿಡ. ಸೊ ಇದನ್ನು ನೀವು ಫಿಲ್ಟರ್ ಮಾಡ್ಕೊಂಡು ಸ್ಪ್ರೇ ಮಾಡಿದಾಗ ಗಿಡ ಚೆನ್ನಾಗಿ ಬರುತ್ತೆ. ಇದು ಕಾಂಪೋಸ್ಟ್ ಅಂದರೆ ಏನು ಹಾಕೋದು ಇಲ್ಲಿ? ಮಾಮೂಲಿ ಯಾವ ಗೊಬ್ಬರ ಬರೀ ತಿಪ್ಪು ಗೊಬ್ಬರದಿಂದ ಮಾಡ್ಬೋದು. ಅದು 4 ದಿನ 1 kg ಗೊಬ್ಬರನ 10 ಲೀಟರ್ ನೀರಲ್ಲಿ ಹಾಕಿ 4 ದಿನ ಕೊಳೆಲಿಕ್ಕೆ ಬಿಡಬೇಕು. ಕೊಳೆತಾದ್ಮೇಲೆ ಅದನ್ನು ಸೋಸ್ಕೋಬೇಕು. ಸೋಸ್ಕೊಂಡಾಗ ನಿಮ್ಗೆ ಈ ಥರ ನೀರು ಸಿಗುತ್ತೆ. ಈ ನೀರನ್ನ ಡೈರೆಕ್ಟಾಗಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚುತ್ತೆ, ಅಂದರೆ ರೋಗ ಕಮ್ಮಿ ಆಗುತ್ತೆ. ಆಮೇಲೆ ಇಳುವರಿ ಕೂಡ ಹೆಚ್ಚುತ್ತೆ. ಅಲ್ಲಿ ತೋರಿಸ್ಬೇಕು ಹೊಡಿತಾ ಇರೋದು ಅದು ಮಕ್ಕಳಿರೋದು ಹೊಡೆದಿರೋದು. ಸೊ ಅಷ್ಟು ಡಿಫ್ರೆನ್ಸ್ ಆಗುತ್ತೆ. ಸೊ ಈಗ ರೈತರು ₹1 ಅಂದರೆ ಈಗ ಡೈರೆಕ್ಟ್ ಕಾಂಪೋಸ್ಟ್ ಕೊಡೋ ಬದಲು ನಾವು ಲಿಕ್ವಿಡ್ ರೂಪದಲ್ಲಿ ಕೊಟ್ಟರೆ ಇನ್ನೂ ಚೆನ್ನಾಗಿ ರೂಪಾಯಿದಲ್ಲಿ ಕೊಟ್ಟರೆ ಅದಕ್ಕೆ 10 ದಿನಕ್ಕೆ ಒಂದು ಸ್ಪ್ರೇ ಕೊಡಬೇಕು. ಮಾಡ್ಕೊಳ್ಳೋ ವಿಧಾನ ಇದೆ. ಸರಿ ಸರ್, ಥ್ಯಾಂಕ್ ಯು. ನೀವು ಯಾವುದೇ ಇದಕ್ಕೆ ಹೊಡಿಬೋದು. ಸರ್ ಆ್ಯಡ್ಸಿಗೆ ಏನೇನೈತೆ? ಏನು ಮೇಡಮ್ ಇದು ಇದು ನಮ್ಮ ಟೆಕ್ನಾಲಜಿ ಸರ್, ದೇಶದ ಟೆಕ್ನಾಲಜಿ ಡೆವಲಪ್ಮೆಂಟ್ ಬಗ್ಗೆ. ಮತ್ತು ಇದು ನಿಮ್ಮ ಊಟದ ತಟ್ಟೆ ಹೆಂಗಿರಬೇಕು. ಈಗೆಲ್ಲ ಜಂಕ್ ಫುಡ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಜಂಕ್ ಫುಡ್ಸ್ ತಿಂದರೆ ಒಬೇಸಿಟಿ, ಅವರು ಅಡಲ್ಟ್ ಸ್ಟೇಜ್ ಬರೋದಕ್ಕೆ ಒಬೇಸಿಟಿ ಬರ್ತಾ ಇದೆ. ಒಬೇಸಿಟಿಯಿಂದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಜಾಸ್ತಿ ಆಗ್ತದೆ. ಶುಗರು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಚಿಕ್ಕ ಮಕ್ಕಳು ಇದ್ದಾಗಿಂದಲೇ ಊಟದಲ್ಲಿ ಇಷ್ಟೊಂದು ವೆಜಿಟೇಬಲ್ಸ್ ಜಾಸ್ತಿ ಮಾಡಬೇಕು. ಹೋಲ್ ಗ್ರೇನ್ ಸೀರಿಯಲ್ಸ್ ಯೂಸ್ ಮಾಡಬೇಕು ಅಂತ ತೋರಿಸೋಕ್ಕೆ. ಇಲ್ಲ ಅಂದರೆ ನಮ್ಮದು ಊಟ ಎಲ್ಲ ಬರ್ತಾರೆ. ಇದು ನಿಮ್ಮ ಪ್ರಾಡಕ್ಟ್ ಇದೆ ಇವೆಲ್ಲನೂ ಕೆಲವೊಂದು ಬೇರೆ ಬೇರೆ ಪ್ರಾಡಕ್ಟ್ ಸರ್ ಇದೆ. ಒಂದು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ, ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಮಾಡಲಿಕ್ಕೆ, ಮಕ್ಕಳಿಗೆ ಎನರ್ಜಿ ನ್ಯೂಟ್ರಿಷನಲ್ ಸ್ಟೇಟಸ್ ಇಂಪ್ರೂವ್ ಮಾಡಲಿಕ್ಕೆ ಪೌಷ್ಟಿಕ ಲಡ್ಡು ಪರ್ಚೇಸು ಇದೆ ಕೆಲವೊಂದು. ಮನೆಗೆ ಹಾಕುವಷ್ಟು ಸೊಪ್ಪು ತರಕಾರಿ ಬೆಳ್ಕೊಳ್ಳಿಕ್ಕೆ, ಎಕನಾಮಿಕ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಆ ಥರ ಡಿಜಿಟಲ್ ನಮ್ಮಲ್ಲಿ ಅಗ್ರಿಕಲ್ಚರಲ್ಲಿರುವಂಥ ಅಂದರೆ ಅವ್ರಿಗೆ ಇದು ಜಾಗ ಇರಬೇಕಾ ಮ್ಯಾಮ್ ಅವರು? ಜಾಗ ಇರೋರಿಗೆ ಸುಮಾರು ಜನ ಮಾಡಿದ್ದಾರೆ ಹಳ್ಳಿಗಳಲ್ಲಿ. ಒಂದು ಆಲ್ರೆಡಿ ಒಂದು 150 ಜನ ಕೈತೋಟ ಅಂದರೆ ಎಷ್ಟು ಇರ್ಬೇಕು ಮ್ಯಾಮ್ ಮಿನಿಮಮ್ ಅಂದರೆ? ಹಂಗೇನೆ ನಿಮ್ಗೆ ಎಷ್ಟು ಜಾಗ ಇರುತ್ತೆ ಅದರಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರ ವರ್ಷ ಪೂರ್ತಿ ಒಂದಿಲ್ಲ ಒಂದು ತರಕಾರಿ ಬರ್ಬೋದು. ಇವ್ರು ನೋಡ್ರಿ ರೇಷ್ಮೆ ಕೃಷಿಯಿಂದ ತುಂಬ ಡೆಕೋರೇಟಿವ್ ಐಟಮ್ಗಳನ್ನ ಮಾಡಿದ್ದಾರೆ. ಎಲ್ಲ ಯೂಸ್ ಮಾಡಿರೋದು ಬರೀ ಈ ರೇಷ್ಮೆ ಗೂಡಿಂದನೇ. ಒಂದಕ್ಕೆ ಎಷ್ಟು ಕೇಳೋದು? ಪ್ಲಾಸ್ಟಿಕ್ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಈ ಪ್ಲಾಸ್ಟಿಕ್ಕಾ ಏನಿದೆ? ಅಲ್ಲ ಮೇಡಮ್, ಐಟಮ್ ಏನಿದೆ ಆ್ಯಕ್ಚುಲಿ? ಅಲ್ಲ, ಏನು ಐಟಮಿಂದ ಮಾಡಿರೋದು ಇದು? ಏನು ರೇಷ್ಮೆ ಗೂಡು ಸರ್. ಹಾಂ, ಎಷ್ಟಾಗುತ್ತೆ ಇದು? ಒಂದು 400 ರೂಪಾಯಿ ಸರ್. 400 ಆಗುತ್ತೆ. ಓಕೆ, ಇದೆಲ್ಲ 350. ಓಕೆ. ಚಿಕ್ಕ ಚಿಕ್ಕದೆಲ್ಲ 100. ಕ್ಲೀನಿಂಗ್ ಹೆಂಗೆ? ಇಲ್ಲಿ ನೋಡಿ ರೇಷ್ಮೆ ಕೊಡೋದು. ಚೆನ್ನಾಗಿದೆಲ್ಲ ಬಟ್ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಇದು ಗಿಡದಲ್ಲೇ ರೇಷ್ಮೆ ರೆಡಿ ಮಾಡುತ್ತೆ ಅದು ಕೂಡ. ಏನಿದೆ ಜೋಡಿ ಸಾಕು ನೋಡಿ, ಸುಮಾರು ಡಿಸೀಸ್ ಬಂದಿರೋದಕ್ಕೆ ಯಾವ್ದು ರೀತಿ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋಂಥದ್ದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ.
ನಾವೆಲ್ಲ ನೋಡಿರ್ಬೋದು ಈ ಮೆಣಸಿನ ಗಿಡ ಎಲ್ಲ ಹೂ ಬರದೇ ಇಲ್ಲ, ಎಷ್ಟೋ ದಿನ ಆದ್ರೂ ಹೂ ಬರಲ್ಲ. ಆಮೇಲೆ ಟೊಮೆಟೊ ಗಿಡ ಸಡನ್ಲಿ ಎಲೆವರೆಗೂ ಹೋಗುತ್ತೆ. ಇದಕ್ಕೆಲ್ಲ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಆಕ್ಚುಲಿ ನಮಗೆ ರೆಕಾರ್ಡ್ ಆಗಿಲ್ಲ ಇದು, ಬಟ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಒಂದು ಅವ್ರದ್ದು ಕಾಂಪೋಸ್ಟ್ ಇದೆ, ಅಂದ್ರೆ ಅದನ್ನ ಮಿಕ್ಸ್ ಮಾಡಿ ನೀವು ಜಸ್ಟ್ ಪ್ಲಾಂಟ್ಸ್ ಹಾಕಿದ್ರೆ ಕಂಪ್ಲೀಟ್ ಆಗಿ ರಿಕವರಿ ಆಗುತ್ತೆ. ಅಂದ್ರೆ ಡಿಸೀಸ್ ಬಂದಿರೋ ಗಿಡ ರಿಕವರಿ ಆಗಿ ಚೆನ್ನಾಗಿ ಬರುತ್ತೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ತೋರಿಸ್ತಾ ಇರೋದು ಒಂದು ಮೆಣಸಿನ ಗಿಡ ಮತ್ತೆ ಒಂದು ಟೊಮೆಟೊ ಗಿಡ. ಕಮರ್ಷಿಯಲ್ ಮಾಡ್ತೀರಾ ಅಂದ್ರೆ ಗ್ಲಾಸ್ ಹೌಸ್ ಅಲ್ಲಿ ಮಾಡೋದು ಮತ್ತೆ ನೀವು ಸನ್ಲೈಟ್ ಅಲ್ಲಿ ಮಾಡ್ತೀವಿ. ಮನೆಗೆ ಮಾಡ್ತೀರಾ, ನೀವು ನಾರ್ಮಲ್ ಆಗಿ ಮಾಡ್ತೀರಾ, ಮಾರ್ಕೆಟಿಂಗ್ ಗೆ ಮಾಡ್ತೀರಾ ಅಂದಾಗ ಎಲೋಸ್ಟಿಕಿ ಟ್ರ್ಯಾಪ್ ಅಂತ ಬರುತ್ತೆ ಸರ್. ಈ ಬಿಳಿ ನೊಣ ಟ್ರ್ಯಾಪ್ ಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಅವಾಗ ವೈರಸ್ ಟ್ರಾನ್ಸ್ಮಿಟ್ ಮಾಡೋದು ನಿಲ್ಸುತ್ತೆ ಸರ್. ಇನ್ ಕೇಸ್ ಬಂದಿದ್ರೆ ಇಮಿಡಾಟ್ ಕ್ಲೋಪ್ರಿಟ್ ಅಂತ ಇರುತ್ತೆ ಸರ್ ಒಂದು, ಆ ವೈರಸ್ ಹುಳನ ಹೋಗ್ಸೋ ಅಂತ ಕೆಮಿಕಲ್, ಅದನ್ನ ಸ್ಪ್ರೇ ಮಾಡ್ಬೇಕು. ಬಂದಿದೆ ಅಂದ್ರೆ ಆ ಗಿಡನೇ ಕತ್ತರಿಸ್ಬಿಡಿ ಸರ್. ಯಾಕಂದ್ರೆ ಮತ್ತೆ ಏನ್ ಫ್ರೂಟ್ ಬಟ್ ನೀವು ಅದು ಹೇಳಿದ್ರಲ್ಲ, ಅದು ಏನು ಆಕ್ಚುಲಿ ಸೊ ಓನ್ಲಿ ರೂಟ್ ಲೆವೆಲ್ ಏನಾದ್ರು ಡಿಸೀಸ್ ಇದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಅದು ರೂಟ್ ಲೆವೆಲ್ ಅಲ್ಲ ಸ್ಪ್ರೇ ಮಾಡ್ಬೋದು. ಬಟ್ ಮೇಜರ್ಲಿ ಇದನ್ನ ಸಾಯಿಲ್ ಗೆ ಡ್ರೈನ್ ಮಾಡಿ ಹಾಕ್ತಾರೆ. ಈ ಹೀರೆಕಾಯಿ ನಮ್ಗೆ ಹೂ ಬಂದ್ಮೇಲೆ ಬಿಚ್ಚಿಬಿಟ್ಬಿಡುತ್ತೆ, ಯಾಕೆ? ಹೀರೆಕಾಯಿ ಕಾಯಿಗಳಲ್ಲಿ ಏನು ಇವತ್ತು ಹನಿ ಜೇನುಳ ಆಕ್ಟಿವಿಟಿ ಇರುತ್ತೆ. ಹೀರೆಕಾಯಿ ಸೌತೆಕಾಯಿ ನಾವು ಏನ್ ಬೆಳಿತೀವಿ ಅಂದ್ರೆ ಜೇನುಳ ಆಕ್ಟಿವಿಟಿ ಇರುತ್ತೆ. ಜೇನುಳ ಆಕ್ಟಿವಿಟಿ ಇರಲಿಲ್ಲ ಅಂದ್ರೆ ಪಾಲಿನೇಷನ್ ಅಂತೀವಲ್ಲ, ಗಂಡು ಹೂವ ಹೆಣ್ಣು ಹೂವ ಸೇರ್ಕೊಳ್ಳೋದು ಅದು ಆಗಿಲ್ಲ ಅಂತಂದ್ರೆ ಅದು ವೇಟ್ ಮಾಡುತ್ತೆ ಒಂದ್ 2-3 ದಿನ. ಯಾವ್ದು ಗಂಡು ಅದು ಸಿಕ್ಕಿಲ್ಲ ಅಂದ್ರೆ ಅದು ಬಿದ್ದೋಗುತ್ತೆ. ಜೇನುಳ ಆಕ್ಟಿವಿಟಿ ಇರುತ್ತೆ. ಟೆರೆಸ್ ಗಾರ್ಡನ್ ಬೆಳಿಬೇಕಾದ್ರೆ ನೀವು ಕೈಯಿಂದ ಬ್ರಷ್ ಮಾಡಿ ಬಟ್ ಅದಕ್ಕೆ ಏನಾದ್ರು ಈಗ ನಿಮ್ ಕಡೆಯಿಂದ ಅಂದ್ರೆ ಇಲ್ಲ, ನೀವು ಮಾಡಿದ್ರೆ ನ್ಯೂಟ್ರಿಯೆಂಟ್ಸ್ ಕೊಡ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ನ್ಯಾಪ್ಥಲಿನ್ ಆಸಿಡ್, ಬೋರಾನ್, ಕ್ಯಾಲ್ಸಿಯಂ. ಅದು ಆದ್ರೂ ಹೂವು ಬಿಡುತ್ತೆ ಚೆನ್ನಾಗಿ. ಹೂವು ಬಿಟ್ಟ ಮೇಲೆ ಪಾಲಿನೇಷನ್ ಆಗಿ ಅಂದ್ರೆ ಹೂವು ಡ್ರಾಪ್ ತಾನೇ ಡ್ರಾಪ್. ಇದು ಏನಿದೆ ಈ ತರ ನಮ್ಗೆ ಇಶ್ಯೂ ನಮ್ಮ ಕಾಣುತ್ತೆ ನಮ್ಮ ಮನೆಯಲ್ಲೆಲ್ಲ. ಇದು ಮೈಟಿಂಗ್ ಆಗುತ್ತೆ, ನುಸಿ ಅಂತ ಚಿಕ್ಕದಿರುತ್ತೆ. ಅದು ಯಾವಾಗ ಹಿಂದ್ಗಡೆಯಿಂದ ರಸ ಹೀರುತ್ತಲ್ವಾ, ಅವಾಗ ಈ ತರ ಬ್ರೌನ್ ಆಗಿ ಎಲೆ ಮುಗಿಲಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಮನೆಯಲ್ಲಿ ಅಂತಂದ್ರೆ ಏನ್ ಮಾಡ್ಬೇಕಾದ್ರೆ ಬಾಳ ಅಂದ್ರೆ ಬೇರೆ ಎಣ್ಣೆ ಹೊಡಿಬೇಕು. ಅದು ಹೊಡಿತಾ ಇದ್ದೀನಿ ನಾನು. ಹೊಡಿತೀರಲ್ಲ, ಅದನ್ನ ಒಂದು 10-15 ದಿನಕ್ಕೆ ಒಂದ್ಸತಿ ರಿಪೀಟ್ ಮಾಡಿ. ಅದು ಬಿಟ್ರೆ ನಿಮಗೆ ವರ್ಟಿಸಿಲಿಯಂ ಅಂತ ಒಂದು ಫಂಗಸ್ ಸಿಗುತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಅವ್ರು ಬೇರೆ ಯಾವ ಕಂಪನಿಯಲ್ಲಿ ವರ್ಟಿಮೆಕ್ ಅಂತ ಸಿಗುತ್ತೆ. ಅದನ್ನ ನೀವು ಅದು ಫಂಗಸ್ ಅದೇನ್ ಮಾಡುತ್ತೆ, ಹುಳನ ಸಾಯಿಸುತ್ತೆ, ಅದನ್ನು ಹೊಡಿತಾರೆ. ನೀಮ್ ಆಯಿಲ್ ವರ್ಟಿಸಿಲಿಯಂ ರೊಟೇಷನ್ ಮಾಡಿ ಡಿಫ್ರೆಂಟ್ ಡಿಸೀಸ್ ಅಲ್ಲ ಇದು. ಇದು ವೈಟ್ಸ್, ಇದು ಬಂದ್ರೆ ಇದು ಇರುತ್ತೆ, ಇದು ಬಂದ್ರೆ ಇದು. ಡಿಸೀಸ್ ಬರುತ್ತಲ್ಲ ಟೊಮೆಟೊ ಗಿಡಕ್ಕೆ. ಈಗ ಟೊಮೆಟೊ ಗಿಡಕ್ಕೆ ಈ ತರ ಎಲ್ಲ ಒಣಗುತ್ತೆ ಅಲ್ಲ, ಏನು ರೀಸನ್ ಏನಂತ ಸರ್? ಈ ತರ ಹಣ್ಣು ಹೋಲ್ ಇದೆ, ಬ್ಲಾಕ್ ಹೋಲ್ ಬರುತ್ತೆ ಡೌನ್ ಅಲ್ಲಿ. ಅದಲ್ಲ ಕೆಳಗಡೆ ಅಲ್ಲ, ಈ ತರ ಈ ತರನು ಬಂದಿದೆ. ಅದೇನ್ ಮಾಡಿರ್ತಿರ್ಬೋದು, ಆ ಹುಳು ಹಣ್ಣು ಹೋಗ್ಬೇಕು ಈ ತರ ಸೂಪ್ ಫಾರ್ಮೇಶನ್ ಆಗಿರ್ತದೆ, ಅದರೊಳಗೆ ಫ್ರೈ ಮಾಡಿರ್ತಿರುತ್ತೆ. ರೈಟ್, ಓಕೆ. ಮತ್ತೆ ಈ ಎಲೆಗಳು ಒಂದು ಸಂಪರ್ಕ ಮೇಲ್ ಮಾಡಿರುತ್ತೆ, ಹಂಗಾಗಿ ಇದು ಒಣಕೋತ ಬರುತ್ತೆ. ಎಲ್ಲಿ ಹೊಲದಲ್ಲ ಕಿಚನ್ ಟೆರಸ್ ಮೇಲೆ. ಅದಕ್ಕೆ ಏನ್ ಮಾಡ್ತೀರಾ ಅಂತಂದ್ರೆ ಬೇವಿನ ಫ್ರೈ ಮಾಡಿ ಶುದ್ಧ ಆಗುತ್ತೆ. ಸರಿ ಸರಿ, ಅಂದ್ರೆ ಇಲ್ಲೇ ಜೆ ಕೆ ವಿಕೆರೆ ರೆಡಿ ಮಾಡಿ. ಸ್ಯಾಂಪಲ್ ಏನೋ ಇದೆ ನಿಮ್ಮ ಹತ್ರ ಈಗ ನೋಡಕ್ಕೆ? ಇಲ್ಲ.
ಸರ್ ಇದು ಸಿಗುತ್ತಾ ನಮ್ಗೆ ಇದು ಬೇಕಂದ್ರೆ ಸಿಗುತ್ತಾ ಇದು? ಅಂದ್ರೆ ನಿಮಗೆ ಕುಟುಂಬ ಬೇಕಂದ್ರೆ ಕುಟುಂಬ ಸಿಗುತ್ತೆ. ಎಷ್ಟಾಗುತ್ತೆ? 2,000 ರೂಪಾಯಿ ಆಗುತ್ತೆ ಬರೀ ಕುಟುಂಬ ಹುಳಗಳು ಮಾತ್ರ. ಸೈಜ್ ಇದೆ ಸೇಮ್ ಅಥವಾ ದೊಡ್ಡ? ಕಂಪ್ಲೀಟ್ ಬಾಕ್ಸ್ ಸೀರೆನೇ 2,000 ಅಥವಾ ಹೆಂಗೆ? ಎಲ್ಲ ಬೇಕಾದ್ರೆ 4,650 ಆಗುತ್ತೆ ಸರ್. ಕ್ಯಾಂಡ್ ಸೆಟಪ್ ಇದೆಯಲ್ಲ ಅದ್ರ ಜೊತೆಗೆ ಕುಟುಂಬ ಬರ್ತದೆ. 2,650 ಆಗುತ್ತೆ. ಕೆಲವೊಬ್ಬರಿಗೆ ಬಾಕ್ಸ್ ಇರುತ್ತೆ, ಕುಟುಂಬ ಇರುತ್ತೆ. ಕುಟುಂಬ ಮನೆ ಬಾಕ್ಸ್ ಇರ್ತದೆ ಎಲ್ಲ ತರ. ನಿಮ್ದೇನೋ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಅಲ್ಲಿ ಕಾಂಟ್ಯಾಕ್ಟ್ ಇದೆ. ಯಾವಾಗ ಈ ತರ ಒಂದು ಈವ್ನಿಂಗ್ ಟೈಮ್ ಇಲ್ಲೇ ಬಂತು. 4,500 ಆಗುತ್ತೆ ಅಂತ. ಅದು ಬಾಕ್ಸ್ ಕಂಪ್ಲೀಟ್ ಬಾಕ್ಸ್ 4,500. ಇಲ್ಲ ನೋಡಿ ಫುಲ್ ಹೀಟ್. ಬೀನ್ಸ್ ಮೇಡಮ್ ಇದು? ಹಾ ರೈಟ್. ಈ ಪಾಟ್ಸ್ ಮಾತ್ರ ಸಿಗಲ್ಲ, ಸಪರೇಟ್ ಆಗಿ ಸಿಗಲ್ಲ. ಟ್ರೈ ಮಾಡ್ಬೋದು. ನೀವು ಕಡೆದು ಪ್ಲೇಟ್ ಇದೆ. ನೋಡಿ ಹೊಸ ಪದ್ಧತಿಗಳು ಯಾವ ರೀತಿ ನಾವು ಕೃಷಿ ಪದ್ಧತಿಗಳನ್ನ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದೊಂದು ಬರ್ಲಿ ಅವರ ಕೃಷಿ ಹೇಗೆ ಮಾಡ್ಬೋದು, ವಿದೇಶಿ ತರಕಾರಿ ಹೆಂಗೆ ಬೆಳಿಬಹುದು, ಯಾವ ರೀತಿ ಸಾಲುಗಳನ್ನ ನಾವು ಬಿಡ್ಬೇಕು, ರೇಷ್ಮೆ ಪದ್ಧತಿ ನೋಡಿ ಯಾವ ರೀತಿ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ ಡೆಮೋ ಬಿಟ್ಟಿದ್ದಾರೆ. ಆಮೇಲೆ ರೇಷ್ಮೆ ಹೇಗೆ ರೆಡಿ ಆಗುತ್ತೆ ಅನ್ನೋದು ಲಾಸ್ಟ್ ಅಂದ್ರೆ ಟೋಟಲ್ 4-5 ಸ್ಟೆಪ್ಸ್ ಇದೆ, ಅದನ್ನ ಡೆಮೋ ಬಿಟ್ಟಿದ್ದಾರೆ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ಟೂಡೆಂಟ್ ಎಲ್ಲ ಈಸಿಯಾಗಿ ಅರ್ಥ ಆಗಲಿ ಅಂತ. ಇಲ್ಲಿ ನೋಡಿ ಒಂದು ತೋಟ ಅಂದ್ರೆ ಯಾವ ರೀತಿ ಇರ್ಬೇಕು ಅನ್ನೋಂಥದ್ದು ಇಲ್ಲಿ ಮಾಡಿದ್ದಾರೆ. ಡ್ರಿಪ್ ಸಿಸ್ಟಮ್ ಇದೆ, ಮಳೆ ನೀರನ್ನ ಕೊಯ್ಲು ಹೆಂಗ್ ಮಾಡ್ಬೋದು, ಮತ್ತೆ ಗಿಡಗಳನ್ನೆಲ್ಲ ಹೆಂಗ್ ಬೆಳೆಸ್ಬೇಕು, ಮನೆ ಸರೌಂಡಿಂಗ್ ಎಲ್ಲ ಯಾವ ರೀತಿ ನಾವು ಅರೇಂಜ್ ಮಾಡ್ಕೋಬೇಕು. ಒಂದು ಡ್ರೋನ್ ಇಟ್ಟಿದ್ದಾರೆ, ಇದನ್ನ ನಮ್ಮ ತೋಟಕ್ಕೆಲ್ಲ ರಾಸಾಯನಿಕನ ಹೇಗೆ ಸ್ಪ್ರೇ ಮಾಡ್ಬೋದು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಡೆಮೋಗೆ. ಚಿಕ್ಕದೆ ಚೆನ್ನಾಗಿ ಅಂದ್ರೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಇಲ್ಲಿ ವೆರೈಟಿ ಅಡಿಕೆ, ತೆಂಗಿನಕಾಯಿ ಈ ತರದೆಲ್ಲ ಡೆಮೋ ಬಿಟ್ಟಿದ್ದಾರೆ. ಸೊ ಇದೆಲ್ಲ ನೋಡಿ ರೇಷ್ಮೆಯಿಂದ ಮಾಡಿರ್ತಕ್ಕಂಥ ಐಟಮ್ಗಳು, ರೇಷ್ಮೆ ಪ್ರಾಡಕ್ಟ್ ಇದೆಲ್ಲ. ಆಮೇಲೆ ನಾವು ಬೆಳೆದಿರ್ತಕ್ಕಂಥ ಬೆಳೆಯನ್ನ ನಾವು ಹೇಗೆ ಸಂಗ್ರಹ ಮಾಡಿಟ್ಕೋಬೇಕು ಅದ್ರ ಬಗ್ಗೆನೂ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ನಾವು ಬೆಲ್ಲ ಹೇಗೆ ರೆಡಿ ಆಗುತ್ತೆ ನಮ್ಮ
ಕಂಪ್ಲೀಟ್ ರಾಸಾಯನಿಕ ಮುಕ್ತ ಬೆಲ್ಲ ಹೆಂಗೆ ರೆಡಿ ಮಾಡ್ಬೋದು ಅನ್ನೋಂಥದ್ದನ್ನ ಒಂದು ಡೆಮೋ ಇಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ಬೇರೆ ಒಂದು ಹಳ್ಳಿಯಿಂದ ಬಂದಿದ್ರು ಅನಿಸುತ್ತೆ. ಸೊ ಇದು ಪ್ರಾಡಕ್ಟ್ ನಾನು ಬೈ ಮಾಡಿದೆ ಆ್ಯಕ್ಚುಲಿ. ಮೇಡಮ್ ಎಷ್ಟಿದು ಅಮೌಂಟು? ಎಷ್ಟಿದು? 120. ಅದೇನು ಸನ್ಫ್ಲವರ್ಗೆ ಅಷ್ಟೇನಾ? ಯಾವುದೇ ಪ್ಲಾಂಟ್ಸ್ ಹಾಕ್ಬೋದಾ? ವೆಜಿಟೇಬಲ್ಸ್ ಯಾವುದಕ್ಕೆ ಬೇಕು? ಏನಿದೆ ರೆಡಿ ಆಗಿರ್ತೀವಿ? ಏನು ಯೂಸ್ ಮಾಡಿರ್ತಾರೆ ರೆಡಿ ಮಾಡೋಕ್ಕೆ? ಸರ್ ಇದು ಆರ್ಗ್ಯಾನಿಸಮ್ಸ್ ಯೂಸ್ ಮಾಡ್ಬೋದು. NPK ಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್. ನೀವು ರೋಗ ತಡೆಗಟ್ಟಕ್ಕೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಇದು ಜನರಲ್ ನ್ಯೂಟ್ರಿಯೆಂಟ್ಸ್. ನೀವು ಯೂರಿಯಾ DMPS ಬೇಕು. ನೀವು ಪಾಟ್ಗಳಲ್ಲಿ ಬೆಳೆಯೋದು ಪಾಟ್ಸು, ಕಿಚನ್ ಗಾರ್ಡನ್, ಟೆರೆಸ್ ಗಾರ್ಡನ್ಸ್ ಬೆರೆಸ್ಕೊಂಡು ಮಾಡ್ತಾ ಇದ್ದೀವಿ. 100% ಆರ್ಗ್ಯಾನಿಕ್. ಸಾಯಿಲ್ ಹೆಲ್ತ್ ರೀಪಾಟಿಂಗು ಅದೆಲ್ಲ ಮಾಡೋದು ಇದು ಲಿಕ್ವಿಡ್ ಏನಿದು? ಇದು ಪೌಡರ್ ಅದು ಕ್ಯಾರಿಯರ್ ಫಾರ್ಮ್, ಅದು ಲಿಕ್ವಿಡ್ ಫಾರ್ಮ್, ಸೇಮ್ ಕಾಂಪೋಸಿಷನ್ ಇದೆ. ಇದು ವಾಟರ್ ಮಿಕ್ಸ್ ಮಾಡಿ ಹಾಕ್ಬೇಕು ಅಷ್ಟೇ. ಅದು ಹಾಕ್ಬೋದು ಅಥವಾ ನೀವು ಡೈರೆಕ್ಟ್ ಆಗೋ ಹಾಕ್ಬೋದು. ಇದೆಷ್ಟು? ಇದು 200 rupees 1 ನೀವು ಪ್ಲಾಂಟೇಷನ್ ಎಕರ್ಸ್ ಹಾಕ್ತೀರಾ ಅಂದರೆ ಅದು 5 ಲೀಟರ್ಸ್ ಒಳಗೆ ಕರಬೇಕಾಗುತ್ತೆ. ಇದು ಟೆರೆಸ್ ಗಾರ್ಡನ್ ಅದಾದರೆ ನೀವು ಇದು ಒಂದು ತೊಗೊಂಡೋದ್ರೆ ಪೌಡರ್ ಫಾರ್ಮ್ ಆಗಿದೆ. ಏನು ಮಾಡೋದು ಆ್ಯಕ್ಚುಲಿ? ಏನು ಮಾಡ್ಬೋದು ಅಂದರೆ ಇದರಲ್ಲಿ ಏನು ಹುಳ ಇರುತ್ತೆ ಅಥವಾ ಏನು? ಇಲ್ಲ ಇದೇ ಗ್ರೋ ಆಗುತ್ತೆ. ಇದೇ ಗ್ರೋ ಆಗುತ್ತಾ? ಇದನ್ನೇ ನೀವು ಕೊಡೋದು. ಅದೇನು ಬೆಳಿಬೋದಾ? ಬೆಳಿಬೋದಾ? ನೀರಲ್ಲಿ ಹಾಕಿದ್ದು ಬೆಳೆಯುತ್ತೆ ಅಷ್ಟೇ. ಅಂತಾನೆ ಬೆಳೆಯುತ್ತೆ. ಏನು ಬೇಕು? ಏನು ಬೇಕು? ಬೋರ್ಡ್ ನೋಡಂಗಿಲ್ಲ ನೋಡ್ರಿ, ಒಂದು ತುಂಬ ಅದ್ಭುತವಾದ ಒಂದು ಅಡುಗೆ ಸಾಮಾನು ಇದು. ಒಂದು ಒಳ್ಳೆ ಸೌಂಡ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಇದು ನಾನು ಕೂಡ ಒಂದು ಬೈ ಮಾಡಿದ್ದೀನಿ ನನ್ನ ಮಗನಿಗೆ. ಅದು ಕಾಸ್ಟ್ ಏನಾದ್ರೆ ಆರ್ಗ್ಯಾನಿಕ್ ತಿಂಡಿ ಇದು 3 ತಿಂಗಳು
ಜಾಸ್ತಿ ಬರುತ್ತೆ. ಇದು 20 ದಿನ ತಿಂಗಳಷ್ಟೇ. ಪ್ಲಾಸ್ಟಿಕ್ ಎಲ್ಲ ಇಡಬೇಡಿ, ಮತ್ತು ಸ್ಟೀಲ್ ಬಾಕ್ಸಲ್ಲಿ ಇಡಬೇಕು. ಇದು ಹೋಳಿಗೆ ಒಬ್ಬಟ್ಟೆಲ್ಲ ಮಾಡ್ತಾರಲ್ಲ ಅದಕ್ಕೆ ಅದು ಯಾವ್ದು ಚೆನ್ನಾಗಿ, ಇದು ಚೆನ್ನಾಗಿದೆ? ಕಲರ್ ಬೇಕು ಅಂತಂದರೆ ತುಂಬ ಚೆನ್ನಾಗಾಗುತ್ತೆ, ಬಟ್ ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಯಾಕೆಂದರೆ ಬೇಗ ಮೆಲ್ಟ್ ಆಗುತ್ತೆ. ಸ್ವೀಟ್ ಸಖತ್ತಾಗಿ ಬರುತ್ತೆ, ಓಕೆ ಬಟ್ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಇದರಲ್ಲಿ ಮಾಡ್ಬೋದು, ಸ್ವಲ್ಪ ಇದು ಬರುತ್ತೆ, ಬಟ್ ಲಾಂಗ್ ಟರ್ಮ್ ಇಟ್ಬೋದು. ಅದು ಟೇಸ್ಟ್ ಇದು ಗೋಧಿ ನುಚ್ಚು ಇಲ್ಲ ಕೆಜಿ ಇದನ್ನೊಂದು ಸ್ವಲ್ಪ ಅರ್ಧ, ಒಂದು ಪ್ಯಾಕೇಜ್, ಅದೊಂದು ಪ್ಯಾಕೇಜ್ ತೊಗೊಂಡು. ಅಲ್ಲ ಇದೆಷ್ಟು ಕೆ ಜಿ, ಅದೆಷ್ಟು ಕೆ ಜಿ? ಎಲ್ಲ 80 ಪುಡಿ ಮಾತ್ರ 100 ಎಲ್ಲ ಇದೆ. ಇದೊಂದು ಅರ್ಧ ಕೆ ಜಿ ಕೊಡಿ, ಇದೊಂದು ಅರ್ಧ ಕೆ ಜಿ, ಇದೊಂದು ಅರ್ಧ ಕೆ ಜಿ ಕೊಡಿ. ಹೌದಾ? ಇದು 1/4 ಕೆಜಿ ತೊಗೊಂಡು. ಬಟ್ ಸ್ಕ್ಯಾನ್ ಆಗ್ಬೇಕು ಸರ್, ಒಂದು ಸೆಕೆಂಡ್ ಮೊದಲು ಪೇಮೆಂಟ್ ಮಾಡಿಬಿಡ್ತೀನಿ. ಅದೇ ಕಷ್ಟ ಆಗ್ತಿದೆ, ಅಲ್ಲಿ ನೋಡಿ ಎಷ್ಟು ಆಗುತ್ತೆ. ನೋಡಿ ಇಲ್ಲಿ ನೋಡ್ರಿ, ಇವರು ಕೆಲವೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ರು. ಅದರಲ್ಲಿ ನನಗೆ ಮೇನ್ಲಿ ಅರಿಶಿನ್ ಪೌಡರು, ಟರ್ಮರಿಕ್ ಪೌಡರ್. ಸೊ ಈ ಪೌಡರ್ ಏನಂತಂದರೆ ಅವರು, ನಾನು ಅವ್ರ ಪ್ರೈಸ್ ಕೇಳಿದಾಗ ಒಂದು ಆರ್ಗ್ಯಾನಿಕ್ ಪೌಡರು 7 ಇಯರಿಂದ ಅವ್ರು ಯಾವುದೇ ಕೆಮಿಕಲ್ ಯೂಸ್ ಮಾಡಲಾರೆ ಬೆಳೆದಿರುವಂಥ ಒಂದು ಅರಿಶಿನನ್ನು ಈ ಪೌಡ್ರ್ ಮಾಡಿ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಊರಲ್ಲಿ ಕೂಡ ನಾವು ಈ ಥರದ ಒಂದು ಆರ್ಗ್ಯಾನಿಕ್ 5 ವರ್ಷದಿಂದ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡಲಾರದೆ ಅರಿಶಿನ ಬೆಳೆದು ನಾವು ಸುಮಾರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ನಮಗೆ ಕಾಂಟ್ಯಾಕ್ಟ್ ಆಯಿತು. ಸೊ ನಮಗೆ ಕಾಂಟ್ಯಾಕ್ಟ್ ಆದಮೇಲೆ ಅವರು ನಮಗೆ ಸ್ವಲ್ಪ ಒಂದು ವರ್ಷಕ್ಕೆ ಇಷ್ಟು ಬೇಕು ಅಂತ ನಮ್ಗೆ ಕೇಳ್ಕೊಂಡ್ರು. ನಾವು ರೆಡಿ ಆದ್ವಿ. ಈ ಥರದ ಸೆಟಲ್ಮೆಂಟ್ಗಳು ನಮ್ಗೆ ಆಗುತ್ತೆ, ಯಾಕಂದರೆ ನಿಮ್ಮ ಕಡೆ ಇರೋ ಪ್ರಾಡಕ್ಟ್ನ ನೀವು ಸೇಲ್ ಮಾಡೋಕ್ಕೆ ಅವ್ರಿಗೆ ಕಾಂಟ್ಯಾಕ್ಟ್ ಸಿಗುತ್ತೆ. ಸೊ ಈ ಥರದ ಅವಕಾಶ ಸಿಗುತ್ತೆ, ಎಲ್ಲರೂ ಬನ್ನಿ. ಅದು ಕಂಚಿಂದು ನಾವು ತಗೊಂಡಿದ್ದು. ಒಂದು ಟೆರೆಸ್ ಗಾರ್ಡನ್ ಮಾಡೋರಂತರೂ ಈ ಒಂದು ಅಂಗಡಿನ ಮಿಸ್ ಮಾಡಲೇಬೇಡಿ, ಯಾಕಂದರೆ ತುಂಬ ಒಂದು ಕಡಿಮೆ ರೇಟಿಗೆ ಇವರು ಗ್ರೋ ಬ್ಯಾಗನ್ನು ಸೇಲ್ ಮಾಡ್ತಿದ್ದಾರೆ. ಇವ್ರ ಕಾಂಟ್ಯಾಕ್ಟ್ ನಂಬರು ನನ್ನ ಹತ್ರ ತೊಗೊಂಡಿದ್ದೀನಿ. ಸೊ ಯಾರಿಗಾದರೂ ಬೇಕಂದರೆ ಕಮೆಂಟಲ್ಲಿ ಹಾಕಿ. ಸೊ ಇವರು ಡೆಲಿವರಿನೂ ಕೊಡ್ತಾರೆ ಜಾಸ್ತಿ ತೊಗೊಂಡ್ರೆ. ತುಂಬ ಒಂದು ಕಡಿಮೆ ಪ್ರೈಸ್. ನೀವು ಆನ್ಲೈನ್ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ನೋಡ್ತೀರಾ, ಅಲ್ಲಿ ನಿಮಗೆ 300 ರೂಪಾಯಿ ಇದ್ದರೆ ಇಲ್ಲಿ ನಿಮಗೆ ಒಂದು 60-70 ರೂಪಾಯಿ ಸಿಗ್ತಾ ಇದೆ. ಸೊ ನಾನು ಕೂಡ ಒಂದು 2 ಬೈ ಮಾಡಿದೆ. ಅದ್ರ ಜೊತೆಗೆ ಕೆಲವೊಂದು ಕಾಂಪೋಸ್ಟ್ ಕೂಡ ನಾನು ಬೈ ಮಾಡಿದ್ದೀನಿ. 150 ರೂಪಾಯಿ, 130 ರೂಪಾಯಿ, 130, 130 60 ರೂಪಾಯಿ, 60 ರುಪೀಸ್ ಒಂದು 2 ಕೊಡಿ. ಎರಡಾ? 40 ರೂಪಾಯಿ. ಇದೊಂದು 2 ಕೊಡಿ. ಇಲ್ಲ, 2 ಕೊಡಿ. ಇದು 30. ಗ್ರೋ ಬ್ಯಾಗ್ ಸರ್, ಇದರಲ್ಲಿ ನಿಮಗೆ 7 ಸೈಜಸ್ ಬರುತ್ತೆ. ಹಾಂ ಹಾಂ. 7 ಸೈಜಸ್ ಒಂದೊಂದು ರೇಟ್ ಇದೆ ಸರ್. ಇದಕ್ಕೆ ಡಿಫ್ರೆಂಟ್ ಸೈಜಸ್ ಇದೆ. 7 ಸೈಜಸ್. ಓಕೆ. 30 ಇದೆ, 20 ರುಪೀಸ್, 40 ಇದೆ, 60 ರುಪೀಸ್ ಇದೆ, 75 ಇದೆ, 160, 30 ರುಪೀಸ್ ಇದೆ. ಇದೆಷ್ಟಿದು? ಇದು 50 ರುಪೀಸ್ ಸರ್. ಓಕೆ. 4 kg ವರೆಗೂ ಎಕ್ಸ್ಪೆಂಡ್ ಆಗುತ್ತೆ. ಸೊ ಎಲ್ಲಿಂದ ನೀವು ಮಾಡಿರೋದು? ಕುಂದಾಪುರ. ಹಾಗೆ ಇದು ಗೊಬ್ಬರ ಸರ್, ಕಾಂಪೋಸ್ಟ್. ಓಕೆ. ಕುರಿ ಗೊಬ್ಬರ, ಸಗಣಿ ಗೊಬ್ಬರ. ಬೇವಿನ ಕಾಂಪೋಸ್ಟ್ ಇದು ನನಗೆ 25 ರುಪೀಸ್ಗೆ ಒಂದು ಸಿಕ್ಕಿದೆ. ಇದನ್ನೊಂದು 2 ತೊಗೊಂಡೆ ನಾನು. ಇದು ಚೆನ್ನಾಗಿತ್ತು ಆ್ಯಕ್ಚುಲಿ. ಹೊರಗಡೆ ಆದರೆ ಒಂದು 60-70 ರೂಪಾಯಿ ಸಿಗುತ್ತೆ. ಸೊ ಇವಾಗ ನಾವು ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ, ಕಂಪ್ಲೀಟ್ಲಿ ಔಟ್ಡೋರ್ ಅಂದರೆ ಪ್ಲ್ಯಾಂಟ್ಸ್ ಏನು ಬೆಳೆದಿರೋ ಅದರ ಡೆಮೋ ಎಲ್ಲ ಇದೆ.
ಸೊ ತುಂಬಾ ಅದ್ಭುತ ಆಕ್ಚುಲಿ ಕ್ಯಾಂಪಸ್. ಯಾಕಂದ್ರೆ ಕಂಪ್ಲೀಟ್ಲಿ ಇವ್ರು ಏನಂದ್ರೆ ಒಂದು ಫ್ಲವರ್ ಇಂದ ಫ್ಲವರ್ ಬೆಳೆಸ್ಬಿಟ್ಟಿರ್ತಾರೆ ಸರೌಂಡಿಂಗು. ಎಲ್ಲ ತರದ ವೆರೈಟಿ ವೆಜಿಟೇಬಲ್ಸು ಇಲ್ಲಿ ಬೆಳೆದಿರೋದನ್ನ ನಾವು ಡೆಮೋ ನೋಡ್ಬೋದು. ಯಾವ ತಳಿ ಏನು ಅಂತ ನೋಡಿ. ಇದು ಒಂದು ಮೆಕ್ಕೆಜೋಳ, ಒಂದೊಂದು ದಂಟಲ್ಲಿ ಮೂರ್ ತೆನೆ ಆಗಿದೆ. ಇದು ಫ್ಲವರ್ ನೋಡಿ ಎಷ್ಟು ಅಗಲ ಇದೆ, ಎಷ್ಟು ದಪ್ಪ ಇದೆ ಅಂತ. ಸೊ ಈ ತರದನ್ನ ಈ ಕ್ಯಾಂಪಸ್ ಅಲ್ಲಿ ಕಂಪ್ಲೀಟ್ ಆಗಿ ಡೆಮೋಗೆ ಇಟ್ಟಿರ್ತಾರೆ ಇವರು. ಮುಂಚೆನೆ ಈ ಕೃಷಿ ಮೇಳಕ್ಕೋಸ್ಕರನೇ 2 months ಬಿಫೋರ್ ಸ್ಟಾರ್ಟ್ ಮಾಡಿ ಇವಾಗ ಡೆಮೋಗೆ ಬರೋ ತರ ಪ್ಲಾನ್ ಮಾಡಿರ್ತಾರೆ. ಈಗ ರೈತರು ಬಂದು ಇದನ್ನ ನೋಡಿ ಈ ತರದ ಸೀಡ್ಸ್ ಅನ್ನ ನಾವು ಇಲ್ಲಿ ಆರ್ಡರ್ ಕೊಡ್ಬೋದು. ತುಂಬಾ ಒಂದು ಇಳುವರಿ ಕೊಡುವಂತ ಇದು ಮೆಕ್ಕೆಜೋಳ, ಹಾಗಾಗಿ ಇದನ್ನ ಇಲ್ಲಿ ಡೆಮೋಗೆ ಇಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಸನ್ಫ್ಲವರ್ ಇದೆ. ಇದು ನೋಡಿ ರಾಜಗಿರಿ ದಂಟು ನೋಡಿ ಎಷ್ಟು ಹೈಟ್ ಇದೆ. ಆಮೇಲೆ ಇದು ಹೊಸ ತಳಿ ಅಂತೆ. ಒಂದು ರೆಡ್ ಇದೆ, ಒಂದು ಗ್ರೀನ್ ಇದೆ. ಆ ತಳಿ ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದು ನಮಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಫ್ಲವರು, ಆಮೇಲೆ ಈ ತರ ಸನ್ಫ್ಲವರು ನೋಡಕ್ಕೆ ತುಂಬಾ ಒಂದು ಖುಷಿ ಆಗುತ್ತೆ. ಕಂಪ್ಲೀಟ್ಲಿ ಗ್ರೀನ್ ಅಲ್ವಾ, ಸೊ ಹಾಗಾಗಿ ತುಂಬಾ ಒಂದು ಚೆನ್ನಾಗಿರುತ್ತೆ ಇಲ್ಲಿ ನೋಡಕ್ಕೆ. ಇದು ರೆಕ್ಕೆ ಅವರೆ ಅಂತ ಹೊಸ ತಳಿ ಬಂದಿದೆ. ರೈತರು ನೋಡಿ ಇದನ್ನ ನೋಡಿ ನೀವು ಸೀಡ್ಸ್ ಅನ್ನ ಬೈ ಮಾಡ್ಬೋದು, ಆರ್ಡರ್ ಕೊಡ್ಬೋದು. ಈಗ ಎಕರೆ ಗಂಟಲೆ ಬೆಳೆಯೋರಿಗೆ ಇಲ್ಲಿ ಬಂದು ಆರ್ಡರ್ ತಗೋಬಹುದು. ಸೊ ಇಲ್ಲಿ ನೋಡಿ ಮಷಿನರಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಈ ಟ್ರ್ಯಾಕ್ಟರ್ದೊಂದು ತುಂಬಾ ಒಂದು ಅದ್ಭುತ ಕೆಲಸ ಏನಂತಂದ್ರೆ ಇದು ಕಂಪ್ಲೀಟ್ಲಿ GPS ಮೇಲೆ ವರ್ಕ್ ಆಗುತ್ತೆ. ಇದ್ರ ಕೆಲಸ ಏನಂತಂದ್ರೆ ಯಾರು ಡ್ರೈವರ್ ಇರಲ್ಲ, ಏನಿರಲ್ಲ. ಸೊ ನಿಮ್ಮ ಒಂದು ಎಕರೆ ತೋಟಕ್ಕೆ ನಾನು ಇವತ್ತು ಕೆಮಿಕಲ್ ಸ್ಪ್ರೇ ಮಾಡಬೇಕು ಅಂತಂದ್ರೆ ಏನಿಲ್ಲ, ಜಸ್ಟ್ ನಾವು GPS ಅಲ್ಲಿ ಈ ಒಂದು ಎಕರೆ ಅಂತ ಇಷ್ಟು ಸೆಟ್ ಮಾಡಿಬಿಟ್ರೆ ಇದಕ್ಕೆ ಡ್ರೈವರ್ ಬೇಕಾಗಿಲ್ಲ, ಏನಿಲ್ಲ. ಆಟೋಮೆಟಿಕಲಿ ಇದೇ ಏನಂತಂದ್ರೆ ಹ್ಯಾಂಡಲ್ ಮಾಡುತ್ತೆ. ಕಂಪ್ಲೀಟ್ ಆಗಿ ನಿಮಗೆ ಲೈನ್ ಬೈ ಲೈನ್ ಅಂದ್ರೆ ಸಾಲು ಸಾಲು ಇದು ಆಟೋಮೆಟಿಕಲಿ ಏನಂತಂದ್ರೆ ಸ್ಪ್ರೇ ಮಾಡುತ್ತೆ, ತಾನೇ ರಿವರ್ಸ್ ತಗೊಳುತ್ತೆ. ಸ್ಟಾರ್ಟಿಂಗ್ ಇವರು ಟ್ರ್ಯಾಕ್ಟರ್ ಅನ್ನ ಸ್ವಲ್ಪ ಸ್ಟಾರ್ಟ್ ಮಾಡಿ ನಮಗೆ ಡೆಮೋ ತೋರಿಸಿದ್ರು. ಆ ದೂರದಲ್ಲಿ ಇನ್ನೊಂದು ಟ್ರ್ಯಾಕ್ಟರ್ ಕಾಣ್ತಾ ಇದೆಯಲ್ಲ, ಅದು ಕೂಡ ಅಷ್ಟೇ. ಅದು ನಮಗೆ ಬಿತ್ತನೆ ಮಾಡೋದು. ಇದು ಇನ್ನೊಂದು ಈಗ ನಮಗೆ ಡೆಮೋಗೆ ತೋರಿಸ್ತಾ ಇರೋದು ಇದು ಸ್ಪ್ರೇ ಮಾಡೋದು, ಕೆಮಿಕಲ್ ಸ್ಪ್ರೇ ಮಾಡೋದು. ಆಲ್ಮೋಸ್ಟ್ ಒಂದು 20 feet ಅಗಲ ಇರುತ್ತೆ ಇದು ನೋಸಲ್ಲು. ಒಂದು 3 to 4 times ಹೋಗಿ ಬಂದ್ರೆ ಒಂದು ಎಕರೆ ಸ್ಪ್ರೇ ಮಾಡ್ಬೋದು, ಅಷ್ಟು ಅಗಲ ಇರುತ್ತೆ. ಇದು ಡ್ರೈವರ್ ಇರಲ್ಲ, ಆಟೋಮೆಟಿಕಲಿ ತಾನೇ ಹ್ಯಾಂಡಲ್ ಮಾಡುತ್ತೆ ಎಲ್ಲಾನು. ಜಸ್ಟ್ ನಾವು GPS ಅಲ್ಲಿ ಸೆಟ್ ಮಾಡಿದ್ರೆ ಸಾಕು. ಈ ತರದ ಒಂದು ಹೊಸ ತಂತ್ರಜ್ಞಾನಗಳನ್ನ ಇಲ್ಲಿ ಅವರು ಏನಂದ್ರೆ ಡೆಮೋಗೆ ಇಟ್ಟಿರ್ತಾರೆ. ಇದನ್ನ ನಾವು ಎಲ್ಲ ಮಕ್ಕಳಿಗೆ ಅಥವಾ ನಮ್ಮ ಒಂದು ಚಿಕ್ಕ ಚಿಕ್ಕ ರೈತರಿಗೆ ಒಂದು ತೋರ್ಸಕ್ ಇಟ್ಟಿರ್ತಾರೆ. ನೋಡೋಕ್ಕೂ ತುಂಬಾ ಖುಷಿ ಆಗುತ್ತೆ. ಈ ತರದೆಲ್ಲ ಟೆಕ್ನಾಲಜಿ ಬಂದಿದೆ ನಮ್ಮ ದೇಶದಲ್ಲಿ ಅನ್ನೋದು. ನಾವೆಲ್ಲ ಇಸ್ರೇಲು, ಚೈನಾ ಈ ಕಡೆ ಎಲ್ಲ ನಾವು ಈ ತರ ತಂತ್ರಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಅಲ್ಲಿ ನೋಡಿ ನೀವು ಇಸ್ರೇಲ್ ಅಲ್ಲಿ ಹೋದ್ರೆ ಒಬ್ಬನೇ ಮನುಷ್ಯ ಇಲ್ಲಾಂದ್ರೂ ಒಂದು 200 ಎಕರೆನ ಹ್ಯಾಂಡಲ್ ಮಾಡ್ತಾರೆ. ಸೊ ಅಷ್ಟು ತಂತ್ರಜ್ಞಾನಗಳು ಯೂಸ್ ಮಾಡ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಒಬ್ನು ಒಂದು 5 ಎಕರೆನೂ ಮೇಂಟೈನ್ ಮಾಡಲ್ಲ, ಯಾಕಂದ್ರೆ ಇಲ್ಲಿ ತಂತ್ರಜ್ಞಾನ ಕಡಿಮೆ. ಸೊ ಹೀಗಾಗಿ ಈ ಕ್ಯಾಂಪಸ್ಗಳೆಲ್ಲ ಈ ಒಂದು ಕೃಷಿ ಮೇಳಗಳು ನಮಗೆಲ್ಲ ತುಂಬಾ ಹೆಲ್ಪ್ಫುಲ್. ನಮಗೂ ಒಂದು ಐಡಿಯಾ ಬರುತ್ತೆ. ನೋಡಿ ಡ್ರೈವರ್ ಇಲ್ಲ ಇದಕ್ಕೆ, ನೋಡಿ ನೀವು ನೋಡ್ತಾ ಇರ್ಬೋದು. ಇದು ಆಕ್ಚುಲಿ ನಮಗೆ ಸೀಡ್ಸ್ ಅನ್ನ ಬಿತ್ತನೆ ಮಾಡಕ್ಕೆ ಒಂದು ಮಷೀನು ಹಿಂದ್ಗಡೆ ಹಾಕಿರೋದು. ಇಂಥ ಒಂದು ಅದ್ಭುತವಾದ ಡೆಮೋಗಳನ್ನೆಲ್ಲ ನಾವು ಬೇರೆ ಕಡೆ ಎಲ್ಲಿ ನೋಡೋಕ್ಕಾಗತ್ತೆ, ಈ ತರದ ಕೃಷಿ ಮೇಳಗಳಲ್ಲಿ ಮಾತ್ರ ನೋಡೋಕ್ಕಾಗತ್ತೆ. ಈಗ ನೋಡಿ ಆ ಟ್ರ್ಯಾಕ್ಟರ್ ಕೂಡ ಈಗ ಏನು ಸ್ಪ್ರೇ ಮಾಡ್ತಾ ಬರ್ತಾ ಇದೀನೋ ಅಲ್ಲಿ ಕೂಡ ಡ್ರೈವರ್ ಇಲ್ಲ, ಏನಿಲ್ಲ. ಅವ್ರು ಜಸ್ಟ್ GPS ಅಲ್ಲಿ ಸೆಟ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಈ ಒಂದು ಮಷಿನರಿ ಬಗ್ಗೆ ಮಾಹಿತಿ ಕೂಡ ಅಲ್ಲಿ ಅವರು ಏನಂದ್ರೆ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಈ ಮಷಿನ್ ಹೆಂಗ್ ವರ್ಕ್ ಆಗುತ್ತೆ, ಏನ್ ವರ್ಕ್ ಆಗುತ್ತೆ, ಎಲ್ಲಿ ಬೈ ಮಾಡ್ಬೋದು, ಈ ತರದ ಇನ್ಫಾರ್ಮೇಶನ್ ಕೂಡ ಅವರು ಎಲ್ಲಾ ಒಂದು ಸ್ಟಾಲ್ ಅಲ್ಲಿ ಕೂಡ ಹಾಕಿದ್ದಾರೆ. ಆಮೇಲೆ ಎಲ್ಲೆಲ್ಲಿ ನೀವು ಒಂದು ಡೆಮೋ ನೋಡ್ತಿರೋ ಅಲ್ಲೆಲ್ಲ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಆ ಸ್ಕ್ಯಾನ್ ಅನ್ನ ಜಸ್ಟ್ ನೀವು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ.
ಸೊ ನೆಕ್ಸ್ಟ್ ಡೆಮೋಗೆ ಇಲ್ಲಿ ಡ್ರೋನ್ ಇದೆ ಒಂದು. ಇದು ಕೂಡ ಒಂದು ಕೆಮಿಕಲ್ ಸ್ಪ್ರೇ ಮಾಡೋ ಡ್ರೋನು. ಸೊ ಇದನ್ನ ನಾವು ಈಗ ತೆಂಗಿನ ತೋಟಕ್ಕೆ ಅಥವಾ ಅಡಿಕೆ ತೋಟಕ್ಕೆ ನಾರ್ಮಲ್ ಆಗಿರುವಂತ ಒಂದು ಬೆಳೆಗೂ ಕೂಡ ಇದನ್ನ ನಾವು ಯೂಸ್ ಮಾಡ್ಬೋದು. ಬಟ್ ಇದು ತುಂಬಾ ಫಾಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಆ, ತುಂಬಾ ಒಂದು ಚಿಕ್ಕ ಚಿಕ್ಕ ಅರ್ಧ ಎಕರೆ 1 ಎಕರೆಗೆಲ್ಲ ಸ್ವಲ್ಪ ಬೈ ಮಾಡೋದು ಕಷ್ಟ. ಎಕರೆ 5 ರಿಂದ 6 ಲಕ್ಷ ಕಾಸ್ಟ್ ಆಗುತ್ತೆ ಇದ್ರದ್ದು. ಇದನ್ನ ನೀವು ಒಂದು 50-100 ಎಕರೆ ಇರೋರು ಬೈ ಮಾಡ್ಬೋದು. ನಿಮ್ಗೆ ಒಂದೇ ದಿವಸದಲ್ಲಿ ಆರಾಮಾಗಿ ಇದು ಒಂದು 10-15 ಎಕರೆಯನ್ನ ಆರಾಮಾಗಿ ಸ್ಪ್ರೇ ಮಾಡುತ್ತೆ. ಆಕ್ಚುಲಿ ಅವ್ರು ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಏನೋ ನಮ್ಮ ಬ್ಯಾಡ್ ಲಕ್ಕು ಮೈಕ್ ಸರಿಯಾಗಿ ವರ್ಕ್ ಆಗಲಿಲ್ಲ, ಇದು ರೆಕಾರ್ಡ್ ಆಗಿಲ್ಲ. ಸೊ ಹಾಗಾಗಿ ನಾನು ನೆಕ್ಸ್ಟ್ ನಿಮ್ಗೆ ಈಗ ಹೇಳ್ತಾ ಇದ್ದೀನಿ. ಇವಾಗ ನಾವು ಡ್ರೋನ್ ಡೆಮೋ ನೋಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಫಸ್ಟ್ ಏನಂತಂದ್ರೆ ಇದಕ್ಕೆ ನಾವು ಕೆಮಿಕಲ್ ಅನ್ನ ಫಿಲ್ ಮಾಡಬೇಕು. ಕಂಪ್ಲೀಟ್ಲಿ ಇದು ಬ್ಯಾಟ್ರಿ ಮೇಲೆ ವರ್ಕ್ ಆಗುತ್ತೆ. ಡೆಮೋ ನೋಡಕ್ಕೆ ತುಂಬಾ ಖುಷಿ ಇರುತ್ತೆ. ಯಾಕಂದ್ರೆ ಆ ಸೌಂಡು ಆಮೇಲೆ ಆ ಸ್ಪ್ರೇ ಇರುತ್ತಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ರೆ. ಸೊ ಇವಾಗ ಡೆಮೋ ಸ್ಟಾರ್ಟ್ ಮಾಡ್ತಾರೆ ನೋಡಿ ಡ್ರೋನ್ದು. ಇದು ಕಂಪ್ಲೀಟ್ಲಿ ರಿಮೋಟ್ ಹ್ಯಾಂಡ್ಲಿಂಗು, ಟ್ರ್ಯಾಕ್ಟರ್ ತರ ಅಲ್ಲ. ಬಟ್ ಇಲ್ಲೂ ಕೂಡ ನೀವು ಒಂದ್ಸಲಿ GPS ಸೆಟ್ ಮಾಡಿ ಮಾಡಿಬಿಟ್ರೆ ಆಟೋಮೆಟಿಕಲಿ ಇದು ಕೂಡ ನಿಮ್ಮ ಒಂದು ಎಕರೆಯನ್ನ ಕೆಮಿಕಲ್ ಸ್ಪ್ರೇ ಮಾಡುತ್ತೆ. ಆ ಥರದ ಆಪ್ಷನ್ ಕೂಡ ಇದರಲ್ಲಿ ಇದೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ತುಂಬಾ ಒಂದು ಇಂಪ್ರೂವ್ ಮಾಡಿರ್ತಕ್ಕಂಥ ಡ್ರೋನ್ಗಳಿವೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೇ ಮಾಡುತ್ತೆ ಇದು. ತಾನೇ ಏನಂತಂದ್ರೆ ಸಾಲು ಸಾಲು ಹೋಗುತ್ತೆ, ಆಮೇಲೆ ರಿಪೀಟೆಡ್ ಹೋಗಲ್ಲ. ಒಂದ್ ಸಾಲಿಗೆ ಆಲ್ರೆಡಿ ನಾವು ಸ್ಪ್ರೇ ಮಾಡಿರ್ತೀವಿ, ಬಟ್ ಅದು ಇನ್ನೊಂದ್ಸಲಿ ಅದನ್ನೇ ರಿಪೀಟ್ ಮಾಡಲ್ಲ ಅದು. ಇವನ್ ಟ್ರ್ಯಾಕ್ಟರ್ ಕೂಡ ಅಷ್ಟೇ ರಿಪೀಟ್ ಮಾಡಲ್ಲ. ಆ ಥರದ್ದೆಲ್ಲ ಪ್ರೋಗ್ರಾಮಿಂಗ್ ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ತುಂಬಾ ನೀಟಾಗಿ ವರ್ಕ್ ಆಗುತ್ತೆ. ಬಟ್ ಏನಂದ್ರೆ ಇವೆಲ್ಲ ಚಿಕ್ಕ ಚಿಕ್ಕ ರೈತರಿಗೆ ಕಷ್ಟ. ಒಂದು 50-100 ಎಕರೆ ಇರೋ ರೈತರು ಇದನ್ನೆಲ್ಲ ಬೈ ಮಾಡ್ಬೋದು. ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಲೇಬರ್ನ ತುಂಬಾ ಕಡಿಮೆ ಮಾಡುತ್ತೆ ಇದು. ಒನ್ ಟೈಮ್ ಇನ್ಸ್ಟಾಲ್ಮೆಂಟು, ಬಟ್ ಇವೆಲ್ಲ ನಮಗೆ ಒಂದು ಫಾಸ್ಟ್ ಆಗಿ ಕೆಲಸ ಮಾಡಿಕೊಡ್ತವೆ. ಇವಾಗೆಲ್ಲ ನಮಗೆ ತೋಟಕ್ಕೆ ಲೇಬರ್ಗಳು ಕಡಿಮೆ, ಯಾರು ಸಿಗ್ತಾ ಇಲ್ಲ. ಹಾಗಾಗಿ ಈ ತರದ ಒಂದು ತಂತ್ರಜ್ಞಾನಗಳನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಇನ್ನೂ ಫಾಸ್ಟ್ ಆಗಿ ಇನ್ನೂ ಹೆಚ್ಚಿಗೆ ಇಳುವರಿನ ನಾವು ತೆಗಿಬಹುದು. ನಾವು ಎಷ್ಟು ಕೆಮಿಕಲ್ ಯಾವ ರೀತಿ ಬೇಕೋ ಆ ರೀತಿ ನಾವು ಇದರಲ್ಲಿ ಸೆಟ್ ಮಾಡ್ಕೋಬಹುದು. ಆ ತರ ಎಲ್ಲ ಒಂದು ಆಪ್ಷನ್ಸ್ ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇದು 100 ಫೀಟ್ ವರೆಗೂ ಹೈಟ್ ಹೋಗುತ್ತೆ. 100 and 200 ಫೀಟ್ ವರೆಗೂ ಹೈಟ್ ಹೋಗುತ್ತೆ ಆಕ್ಚುಲಿ. ಈಗ ಅವ್ರ ಡೆಮೋಗೆ ಅಷ್ಟು ಹೈಟ್ ತೋರಿಸಲಿಲ್ಲ, ಯಾಕಂದ್ರೆ ಇಲ್ಲಿ ಜಸ್ಟ್ ಡೆಮೋಗೆಲ್ಲ ನೋಡಕ್ಕೆ ಬೇಕು ಅಂತ ಇಷ್ಟೇ ಒಂದು 10 to 20 ಫೀಟ್ ತೋರಿಸಿದ್ದಾರೆ. ಬಟ್ ಆ ಒಂದು ಏನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಸ್ಕ್ಯಾನರ್ ನಾವು ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಅದರಲ್ಲಿ ಡೀಟೇಲ್ಸ್ ಆಗಿ ಸಿಗುತ್ತೆ, ಎಷ್ಟೆಷ್ಟು ಹೈಟ್ ಹೋಗುತ್ತೆ, ಆಮೇಲೆ ಇದು ಎಷ್ಟೊತ್ತು ಬ್ಯಾಟ್ರಿ ಚಾರ್ಜ್ ಬರುತ್ತೆ, ಯಾವ್ಯಾವ ರೀತಿ ನಾವು ಇದನ್ನ ಯೂಸ್ ಮಾಡ್ಕೋಬೇಕು ಅನ್ನೋಂಥದ್ದನ್ನ ಇನ್ಫಾರ್ಮೇಶನ್ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಇದು ನೋಡಿ, ಇದನ್ನ ಗ್ರೇಪ್ಸ್ಗೆ ಕೆಮಿಕಲ್ ಸ್ಪ್ರೇ ಮಾಡಕ್ಕೆ ಯೂಸ್ ಮಾಡ್ತಾರಂತೆ. ಯಾಕಂದ್ರೆ ಗ್ರೇಪ್ಸ್ದು ಅಂದ್ರೆ ದ್ರಾಕ್ಷಿ ತೋಟದ ನಾನು ಹೇಳ್ತಾ ಇರೋದು. ದ್ರಾಕ್ಷಿ ತೋಟದಲ್ಲಿ ನಿಮಗೆ ಸಾಲುಗಳು ಅಗಲ ಇರುತ್ತೆ, ಸೆಂಟ್ರಲ್ ಅಲ್ಲಿ ಗ್ಯಾಪ್ ಇರುತ್ತೆ ಒಂದು ಸಾಲುಗಳ ಮಧ್ಯೆ. ಅಲ್ಲಿ ಇದನ್ನ ಯೂಸ್ ಮಾಡ್ಕೊಂಡು ನೀವು ಏನಂತಂದ್ರೆ ಕಂಪ್ಲೀಟ್ ಆಗಿ ಗ್ರೇಪ್ಸ್ ಏನ್ ಪ್ಲಾಂಟ್ಸ್ ಬಳ್ಳಿ ಇರುತ್ತೋ ಆ ಬಳ್ಳಿಗೆ ಕಂಪ್ಲೀಟ್ ಆಗಿ ನೀವು ಸ್ಪ್ರೇ ಮಾಡ್ಬೋದು. ಇದು ಹೆಂಗಂದ್ರೆ ಯಾವ ಬೇಕಾದ ಡೈರೆಕ್ಷನ್ ಅಲ್ಲಿ ಬೇಕಾದ್ರೆ ನೀವು ಅದನ್ನ ಏನು ಸ್ಪ್ರೇ ಆಗ್ತಿದ್ದಾರೆ ನೋಸಲ್ ಅದನ್ನ ನೀವು ಮೂವ್ ಮಾಡ್ಕೋಬಹುದು.
ಅಂದರೆ ಇದು ಆಟೋಮೆಟಿಕಲಿ ನಿಮಗೆ ಎಲ್ಲೆಲ್ಲಿ ಸ್ಪ್ರೇ ಆಗಿಲ್ಲ ಅದನ್ನ ಫೈಂಡ್ ಮಾಡಿ ಸ್ಪ್ರೇ ಮಾಡುತ್ತೆ. ಆ ಥರದ್ದು ಒಂದು ತಂತ್ರಜ್ಞಾನ ಇದು. ಬಟ್ ಇದು ತುಂಬ ಕಾಸ್ಟ್ಲಿ ಇದೆ. ಇದು ಒಂದು 10 ರಿಂದ 15 ಲಕ್ಷ ಅಂತ ನಾನು ಕೇಳ್ಪಟ್ಟೆ. ಸೊ ಈ ಥರದನ್ನೆಲ್ಲ ನಾವು ಮಕ್ಕಳಿಗೆ ತೋರಿಸ್ಬೇಕು ಆ್ಯಕ್ಚುಲಿ. ಇನ್ನು ಜಾಸ್ತಿ ಕೆಪಾಸಿಟಿ ಇರುವಂಥ ಡ್ರೋನ್ಗಳು ಇಲ್ಲಿ ಇತ್ತು. ಬಟ್ ಅವ್ರು ಡೆಮೋಗೆ ಒಂದನ್ನು ಮಾತ್ರ ತೋರಿಸ್ತಾ ಇದ್ರು. ಸೊ ಈಗ ನೀವು ರೈಟ್ ಸೈಡ್ ನೋಡಿದ್ರಲ್ಲ, ಅದು ಒಂದು ಕೂಡ ಅದೂ ಒಂದು ಡ್ರೋನ್ ಕೂಡ. ಸೊ ನೋಡಿ ಫ್ಲವರ್ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾವು ಇಲ್ಲಿ ಒಂದು ಒಳಗಡೆ ಸ್ಟಾಲ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಅಂದರೆ ಇಂಡೋರ್ ಪ್ಲಾಂಟ್ಸನ್ನು ಬೆಳೆಸಿದ್ದಾರೆ. ಇಲ್ಲಿ ಕಂಪ್ಲೀಟ್ಲಿ ವೆಜಿಟೇಬಲ್ ಹೊಸ ತಳಿಗಳು ಬಂದಿತ್ತು. ಅದರಲ್ಲಿ ಮೇನ್ಲಿ ನಮಗೆ ಇಲ್ಲಿ ನೋಡಿದ್ದು ಹಾರಿಜಾಂಟಲ್ ಫಾರ್ಮಿಂಗು, ಆಮೇಲೆ ಹೈಡ್ರೋಫೋನಿಕ್ಕು, ಅಕ್ವಾಫೋನಿಕ್ಕು, ಈ ಥರದ್ದೆಲ್ಲ ನಾವು ನೋಡಿದ್ವಿ. ಇವನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ದ. ಬಟ್ ನಮಗೆ ಏನಂದರೆ ರೆಕಾರ್ಡ್ ಆಗಲಿಲ್ಲ ಇದು ಮೈಕ್ ಪ್ರಾಬ್ಲಮಿಂದ. ಇದು ಕಂಪ್ಲೀಟ್ಲಿ ಹೈಡ್ರೋಫೋನಿಕ್ಕು. ಇದಕ್ಕೆ ಯಾವುದೂ ಸಾಯಿಲ್ ಯೂಸ್ ಮಾಡಲ್ಲ. ಯಾವ ರೀತಿ ಇದು ಡೆಮೋ ಅಂತ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೂ ಕೂಡ ಎಕ್ಸ್ಪ್ಲೇನ್ ಮಾಡ್ದವನು. ಮೇಲ್ಗಡೆಯಿಂದ ನೀರು ಬರ್ತಾ ಇರುತ್ತೆ, ಕೆಳಗಡೆ ಒಂದು ಸ್ಮಾಲ್ ಪಂಪ್ ಇರುತ್ತೆ, ಅದು ನೀರನ್ನ ಮೇಲೆತ್ತುತ್ತೆ. ಸೊ ಅಲ್ಲಿಂದ ನೀರು ಡ್ರಾಪ್ ಆಗುತ್ತೆ. ಇದ್ರ ರೂಟ್ಗೆ ಏನಿರುತ್ತೆ, ನೀರು ಮೇಲ್ಗಡೆಯಿಂದ ಟಚ್ ಆಗ್ತಾ ಇರುತ್ತೆ. ಸೊ ಆ ವಾಟರಲ್ಲಿ ಏನಂತಂದ್ರೆ ನಮಗೆ ನ್ಯೂಟ್ರಿಷನ್ ಹಾಕಿರ್ತಾರೆ. ಅದಕ್ಕಾಗಿ ಇದಕ್ಕೆ ಸಾಯಿಲ್ ಬೇಕಾಗಿಲ್ಲ. ಈ ಥರದ್ದು ನಾವು ಬೆಳಿಬೋದು ಅನ್ನೋಂಥದ್ದು ಡೆಮೋನ ಇಲ್ಲಿ ಇಟ್ಟಿದ್ರು. ಇದನ್ನ ನಾವು ವರ್ಟಿಕಲ್ ಫಾರ್ಮಿಂಗ್ ಅಂತಲೂ ಕರಿತೀವಿ. ಯಾಕಂದರೆ ಈ ಥರ ವರ್ಟಿಕಲ್ ಆಗಿರುತ್ತೆ. ಇನ್ನೊಂದು ಹಾರಿಜಾಂಟಲ್ ಫಾರ್ಮಿಂಗ್ ಅಂತ ಕರೀತಾರೆ. ಅದು ಕೂಡ ಡೆಮೋ ಇದೆ ಇಲ್ಲಿ. ನೆಕ್ಸ್ಟು ಇಲ್ಲಿ ಕೊತ್ತಂಬರಿ ಹಾಕಿದ್ರು ಅವರು. ಇಲ್ಲಿ ತೋರಿಸ್ತಾ ಇದ್ರು ನೋಡಿ, ಓಪನ್ ಮಾಡಿ ಯಾವ ರೀತಿ ಪ್ಲಾಂಟ್ಸನ್ನು ಅದರಲ್ಲಿ ಹಾಕಿರ್ತಾರಂತ. ಇದು ನೋಡಿ, ಇದು ಹಾರಿಜಾಂಟಲ್ ಫಾರ್ಮಿಂಗ್. ಇದು ಹೈಡ್ರೋಪೋನಿಕೆ, ಬಟ್ LED ಇಂದ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸನ್ಲೈಟ್ ಇರಲ್ಲ, ಜಸ್ಟ್ LED ಇಂದ ಅವರು ಬೆಳೆಸ್ತಾ ಇದ್ದಾರೆ. ಅಂದರೆ ಇಂಡೋರ್ ಅಲ್ಲಿ ನೀವು ಬೆಳೆಸ್ಬೋದು ಇದನ್ನ. ಬೆಂಗಳೂರಲ್ಲಿ ನಾನು ನೋಡಿದಂಗೆ ಈಗ ಅಕ್ವಾಪೋನಿಕ್, ಹೈಡ್ರೋಪೋನಿಕ್ ನಡೀತಾ ಇದೆ. ಕೆಲವೊಂದು ಔಟ್ಸೈಡ್ ಬೆಂಗಳೂರೆಲ್ಲ ಮಾಡ್ತಾ ಇದ್ದಾರೆ, ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ. ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಅವರೇ ಸಪ್ಲೈ ಮಾಡ್ತಾ ಇರೋದು ನಾನು ನೋಡಿದ್ದೀನಿ. ಒಂದು ಡೆಮೋ ಹೋಗಿದ್ದೆ ನಾನು ಒಂದ್ಸರಿ. ಆಕ್ಚುಲಿ ನಿಮ್ಗೆ ಅಲ್ಲಿ ಒಳಗಡೆ ಎಂಟ್ರೆನ್ಸ್ಗೆ ನಿಮಗೆ 400 500 ಚಾರ್ಜ್ ಇದೆ, ಜಸ್ಟ್ ಒಳಗಡೆ ಹೋಗಿ ನೋಡೋಕೆ. ಸೊ ಆ ಥರದ ದೊಡ್ಡ ಕ್ಯಾಂಪಸ್ಗಳಲ್ಲಿ ಬೆಳೀತಾ ಇದ್ದಾರೆ ಹೈಡ್ರೋಪೋನಿಕ್ ಎಲ್ಲ. ಅಂದರೆ ಹೈಡ್ರೋಪೋನಿಕ್ ಅಂತಂದ್ರೆ ಕಂಪ್ಲೀಟ್ಲಿ ಸಾಯಿಲ್ಲೆಸ್, ಜಸ್ಟ್ ನ್ಯೂಟ್ರಿಷನ್ ವಾಟರ್ ಮಿಕ್ಸ್ ಮಾಡಿ ಅದನ್ನ ಗಿಡಗಳ ರೂಟ್ಗೆ ಟಚ್ ಆಗೋ ಥರ ಕೊಡ್ತಾರೆ. ಪೈಪ್ ಮೂಲಕನೋ ಅಥವಾ ವರ್ಟಿಕಲ್ ಫಾರ್ಮಿಂಗು ಅಥವಾ ಹಾರಿಜಾಂಟಲ್ ಯಾವುದೋ ರೀತಿಯಾಗಿ ನಿಮಗೆ ಅದಕ್ಕೆ ಕೊಡ್ತಾರೆ, ಅದು ಬೆಳೆಯುತ್ತೆ. ನಾನು ಆ್ಯಕ್ಚುಲಿ ಒಂದು ಲಾಂಗ್ ಬ್ಯಾಕ್, ಒಂದು 4 ಇಯರ್ ಬ್ಯಾಕು, ಈ ಕೊರೋನಾ ಬರೋಕ್ಕಿಂತ ಮುಂಚೆ ನಾನು ಕೂಡ ಒಂದು ಅಕ್ವಾಪೋನಿಕ್ ಮಾಡಿದ್ದೆ ಸ್ಯಾಂಪಲ್ಲು. ನನ್ನ ಫಸ್ಟ್ ವಿಡಿಯೋ ಆ್ಯಕ್ಚುಲಿ ಅದೇ ಇರ್ಬೋದು ಅನ್ಸುತ್ತೆ. ನಾನು ಯೂಟ್ಯೂಬಲ್ಲಿ ಸ್ಮಾಲ್ ಡೆಮೋ ಮಾಡಿದ್ದೆ ನಾನು. ಇದು ಕೂಡ ಅದೇ ರೀತಿ. ಇಲ್ಲಿ ನೋಡಿ, ಕೆಳಗಡೆ ವಾಟರ್ ಕಂಟೈನರ್ ಇದೆ, ಇದರಲ್ಲಿ ನ್ಯೂಟ್ರಿಷನ್ ಹಾಕಿರ್ತಾರೆ. ಅಲ್ಲಿಂದ ಒಂದು ಚಿಕ್ಕ ಪಂಪ್ ಇರುತ್ತೆ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ನೀರನ್ನ ಪಂಪ್ ಮಾಡುತ್ತೆ. ಅಲ್ಲಿಂದ ಏನಂತಂದ್ರೆ ಈ ಒಂದು ಹಾರಿಜಾಂಟಲ್ ಪೈಪ್ ಏನಿದೆಯಲ್ಲ, ಸ್ಕ್ವೇರ್ ಪೈಪು, ಅದರಲ್ಲಿ ನೀರು ಫ್ಲೋ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಅಲ್ಲಿ ಪ್ರತಿಯೊಂದಕ್ಕೂ ಪ್ಲಾಂಟ್ಸ್ ಇರುತ್ತೆ. ಅಂದ್ರೆ ನ್ಯೂಟ್ರಿಷನ್ ಅಂತಂದ್ರೆ ಏನು, ಜಸ್ಟ್ ಈಗ ನೀವು ಮಣ್ಣಲ್ಲಿ ನಮ್ಗೆ ಏನೇನು ಬೇಕು ಪ್ಲಾಂಟ್ಸ್ಗೆ, ಅದನ್ನ ಇವ್ರು ಏನಂತಾರೆ ಲಿಕ್ವಿಡ್ ಮೂಲಕ ಕೊಡೋದು. ಸೊ ಅದನ್ನ ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ಇದಕ್ಕೆ ನಾವು ಏನಂದ್ರೆ ಹೈಡ್ರೋಪೋನಿಕ್ ಅಂತ ಕರಿತೀವಿ. ಫಸ್ಟ್ ಟೈಮ್ ಈ ತರದ್ದು ಒಂದು ವಿಡಿಯೋ ಮಾಡಿದ್ದೀವಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಕೆಲವೊಂದು ಮಿಸ್ಟೇಕ್ಗಳಾಗಿದೆ, ಯಾಕಂದ್ರೆ ಕೆಲವೊಂದು ರೆಕಾರ್ಡಿಂಗ್ ಆಗಿಲ್ಲ, ಕೆಲವೊಂದು ಮೈಕ್ ಸರಿಯಾಗಿ ವರ್ಕ್ ಆಗಿಲ್ಲ, ಆಮೇಲೆ ವಾಯ್ಸ್ ಸರಿಯಾಗಿ ಬಂದಿಲ್ಲ. ಎಲ್ಲವನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ಕರೆಕ್ಟ್ ಮಾಡ್ತೀವಿ. ಇಷ್ಟು ನಾವು ಒನ್ ಡೇ ನಾವು ಕವರ್ ಮಾಡೋಕ್ಕಾಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ಕೂಡ ಎಲ್ಲ ಹೋಗಿ ಬನ್ನಿ ಅಂತ ಹೇಳ್ತೀನಿ.